ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಬಸವಣ್ಣ ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ, ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ನಾನತ್ವವನು ಬಿಡಿಸಣ್ಣ, ನಾನತ್ವವನ್ನು ಬಿಡಿಸಣ್ಣ, ಭಸ್ಮವ ನಮಗೆ ನೀಡಣ್ಣ, ಭಸ್ಮವ ನಮಗೆ ನೀಡಣ್ಣ. ಮಹಿಮಾ ಪುರುಷನು ನೀನನ್ನ, ಮಹಿಮಾ ಪುರುಷನು ನೀನಣ್ಣ, ವಚನದ ಅಮೃತ ಉಣಿಸಣ್ಣ, ವಚನದ ಅಮೃತ ಉಣಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಧರ್ಮದ ದಾರಿಗೆ ನಡೆಸಣ್ಣ. ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ
ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರೋ ಬಸವಣ್ಣ ಮಂತ್ರ ಪುರುಷನೇ ಬಾರೋ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ದೇವನು ಎಲ್ಲಿಹ ಎಂತಿಹ ಎಂದು ಯಾರನು ಕೇಳದಿರು ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನು ಇರುವನೋ ಇಲ್ಲವೋ ಹೇಳು ನೀ ದೇವನು ಎಲ್ಲಿಹ ಎಂತಿಹ ಎಂದು ಯಾರನ್ನು ಕೇಳದಿರು ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನು
ಹೇಳ್ರಿ ಹೇಳ್ರಿ. ಅಪ್ಪ ಇಲ್ಲಿನ ದೇವನು ಎಲ್ಲಿಹಯಂತಿಹಯಂದು ಯಾರನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ. ದೇವನು ಎಲ್ಲಿಹಯಂತಿಹಯಂದು ಯಾರನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ. ದೇವನು ಇರುವನೋ ಇಲ್ಲವೋ ಹೇಳು ನೀ. ದೇವನು ಎಲ್ಲಿಹಯಂತಿಹಯಂದು ಯಾರನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಹಾರತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಹಾರತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ, ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ, ಜನನ ಮರಣ ರಂಗ ಜಂಗಮಗೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರುತಿ. ಜ್ಞಾನಿನೆಂಬುದು ಬಿಡರಿ, ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಈನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ, ಈನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ, ದೇವನೇ ಗತಿ ಎಂದು ಮನವೊಪ್ಪಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರುತಿ. ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ, ಕೊಟ್ಟಾನು ಶಿವಯಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವ ಎಂದು ಕರೆಯಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರುತಿ. ನಿರ್ಮಲವಾದ ಮನವೇ ಕರ್ಪೂರಧಾರುತಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ
मृत्युञ्जयाय सर्वेश्वराय सदाशिवाय श्रीमन्महादेवाय नमः। जय नमः पार्वती महादेव। महाराज की जय, जय 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 जय। सर्वे जनाः सुखिनो भवन्तु, सर्वे जनाः सुखिनो भवन्तु। ಶ್ರೀ ಗುರುಭ್ಯೋ ನಮಃ. ಆದಿಯಲ್ಲಿ ಆದಿರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಉಡುವಿ ಚನ್ನಬಸವೇಶ್ವರನ, ಜಗತ್ತಿನ ಎಲ್ಲ ಸರ್ವ ಧರ್ಮಗುರುಗಳನ್ನ ಸ್ಮರಣೆ ಮಾಡಿ ಈ ಒಂದು ರುದ್ರ ಬಳಗ, ನಮ್ಮ ತಾಯಂದಿರು ಹಮ್ಮಿಕೊಂಡಿರ್ತಕ್ಕಂಥ ರುದ್ರ ಬಳಗ ಧಾರವಾಡದಲ್ಲಿ ಉಡುವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ 2006ನೇ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಉಳುವಿ ಚನ್ನಬಸವೇಶ್ವರ ರುದ್ರ ಬಳಗ ಅಂಥೇಳಿ ನಾಮಾಂಕಿತ ಮಾಡಿದ್ವಿ. ಇದು ಯಾಕೆ ಮಾಡಿದ್ವಿ ಅಂದ್ರೆ ಕಾಶಿ ಮಹಾಸನ್ನಿಧಿಯವರು ಅಪ್ಪಣೆ ಮಾಡಿದರು, ಇದನ್ನು ಮುಂದುವರಿಸ್ಬೇಕಂತೇಳಿ ನಮ್ಗೆ ಕೇಳ್ಕೊಂಡ್ರು. ಆ ರೀತಿಯಲ್ಲಿ 41 ನಮ್ಮ ಮಹಿಳಾ ಬಳಗ, ಇದರಲ್ಲಿ ಜಾತ್ಯತೀತವಾಗಿ ನಾವು ಮಾಡಿದ್ದೀವಿ. ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿಯವರಿಗೂ ಕೂಡ ಇದನ್ನು ಕಲಿಸಿದ್ದೀವಿ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಹನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗುರುಗಳಿಗೆ ಆದರದ ಸ್ವಾಗತ ಹಾಗೂ ವಂದನೆಗಳು. ಇವತ್ತಿನ ದಿವಸ ಗುರುಗಳಾದ ಶ್ರೀ ಶ್ರಾದ್ದ ಫಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಷಷ್ಠಾಬ್ದಿ ಅಂದರೆ 60 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಹಾಗೂ ರುದ್ರಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ರುದ್ರ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಗಿರಿಜಾಶಂಕರ್ ಮೇಡಮ್ ಅವರನ್ನು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅವರ ಜೊತೆ ಗೌರವ ಮೋದವಾಡಿ ಮೇಡಮ್ ಮತ್ತು ಶ್ರೀಕರ ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮದ ಪ್ರಾರಂಭ ಪ್ರಾರ್ಥನಾದಿಂದ ಮಾಡಬೇಕು. ಈಗ ಪ್ರಾರ್ಥನಾ ನಿರ್ಮಲಾ ಚಿಕ್ಕದೇವಿ ಹಾಗೂ ಸಂಘಟನೆ. ತಾನೇ ನಿಂತಿಹನೋ ತರತರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಹನೋ. ದೇವನೋ ಇರುವನೋ ಇಲ್ಲವೋ ತಿಳಿಯೊನಿ, ದೇವನೋ ಇರುವನೋ ಇಲ್ಲವೋ ಹೇಳೋನಿ. ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು, ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು. ಕಣ್ಣು ಮುಂದೆಯೇ ಸುಳಿಯುವ ದೇವನ ಶುಭ ಮುಂಜಾನೆ. ನಾವು ಗಣಪತಿಯ ಸ್ತೋತ್ರವನ್ನು ಕಷ್ಟಪಡಿಸುತ್ತೇವೆ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಸರ್ವಾಧಿಸುರ ಪ್ರಿಯ ಶಿರಬಾಗುವೆನ, ಸರ್ವಾಧಿಸುರ ಪ್ರಿಯ ಶಿರಬಾಗುವೆನ, ಗಣಪತಿಯನ್ನ ಪಾಲಿಸೋ ಗಣಪತಿ
ಅಡ್ಡ ಬಂದ್ಬಿಟ್ಟು ಪೂಜಿತ ನೀನು ಮೋದವಂತರಿದು ಆದಿ ಪೂಜಿತ ನೀನು ಮೋದವಂತರಿದು ಮಾಧವನಲ್ಲಿ ಮನ ಸದಾ ನಿಲ್ಲಿಸೋ ಮಾಧವನಲ್ಲಿ ಮನ ಸದಾ ನಿಲ್ಲಿಸೋ ಗಣಪತಿಯನ್ನ ಪಾಲಿಸೋ ಓ ಗಣಪತಿಯನ್ನ ಪಾಲಿಸೋ ಗಂಭೀರ ಪಂಕಜನಯನ ಶ್ರೀ ವೆಂಕಟವಿಠಲನ ಪಂಕಜನಯನ ಶ್ರೀ ವೆಂಕಟವಿಠಲನ ನೀ ಬಂದು ನೆಲೆಸನ್ನ ಶಂಕರ ತನಯನೇ ನೀ ಬಂದು ನೆಲೆಸನ್ನ ಶಂಕರ ತನಯನೇ ಗಣಪತಿಯನ್ನ ಪಾಲಿಸೋ ಓ ಗಣಪತಿಯನ್ನ ಪಾಲಿಸೋ ಗಂಭೀರ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಸರ್ವಾಧಿಸುರ ಪ್ರಿಯ ಶಿರಬಾಹುವೆನ ಸರ್ವಾಧಿಸುರ ಪ್ರಿಯ ಶಿರಬಾಹುವೆನ ಗಣಪತಿಯನ್ನ ಪಾಲಿಸೋ ಓ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಯನ್ನ ಪಾಲಿಸೋ ಅರಿಯದೆ ಹುಡುಕದಿರು ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು ದೇವನೋ ಇರುವನೋ ಇಲ್ಲವೋ ತಿಳಿಯುವಿ ದೇವನೋ ಇರುವನೋ ಇಲ್ಲವೋ ಹೇಳುವಿ. ಎಲ್ಲರಿಗೂ ನಮಸ್ಕಾರಗಳು. ಕ್ಷೇತ್ರಾಧಿಪತಿ ಉಳಿ ಚನ್ನಬಸವೇಶ್ವರನ ಸ್ಮರಿಸಿಕೊಂಡು ಹರಗುರು ಚರಮೂರ್ತಿಗಳನ್ನು ಸ್ಮರಿಸಿಕೊಂಡು ನಮ್ಮ ಗುರುಗಳಾದ ಸೊರಟೂರಿನ ಸಂಕೇಶ್ವರ ಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸಿ ಅವರಿಗೆ ನಮಸ್ಕಾರಗಳನ್ನು ಅರ್ಪಿಸೋಣ. ನಾವೆಲ್ಲರಿಗೂ ಸೇರಿ ಕಾರಣ ಅಂತಂದ್ರೆ ನಮ್ಮ ಸೊರಟೂರು ಸಂಕೇಶ್ವರ ಸ್ವಾಮಿಗಳು ಅವ್ರು ನಮ್ಗೆ 2006 ರುದ್ರಾಟ ಕಲಿಸಿದ್ವಿ. ಮೊದಲನೇ ಸಲ ನಾವು ಫಸ್ಟ್ ಬ್ಯಾಚ್ ಒಂದು 40 ಜನ ಇದ್ದೀವಿ. ಅವಾಗ ಬಂದು ಕಲಿಸ್ತಿದ್ರು. ಅವಾಗ ಕಲಿಸಿದ್ದಕ್ಕೆ ನಾವು ಇಷ್ಟೆಲ್ಲ ಎಲ್ಲ ಮುಂದೆ ನಿಮ್ಗೆ ಇಷ್ಟು ಮಂದಿ ಕಲಿಸಿದ್ವಿ. ಇವೆಲ್ಲ ಕೂಡಲೇ ಕಾರಣ ನಮ್ಮ ಸೊರಟೂರು ಗುರುಗಳು. ಇವತ್ತು ಒಂದು 60 ವರ್ಷ ಬಿಟ್ಟು ಹಬ್ಬ. ಅದಕ್ಕೆ ನಾವೆಲ್ಲ ಕೂಡಿ ಅವರು 60 ವರ್ಷ ಬಿಟ್ಟು ಹಬ್ಬ ಮಾಡೋಣ ಸೇರಿ ಅವ್ರಿಗೆ ದೇವರಿಂದ ಆಯುಷ್ಯ ಇಟ್ಕೊಂಡು ಅವ್ರಿಗೆ ನಿಮ್ಗೆಲ್ಲರಿಗೂ ಸಹಿತ ಸ್ವಾಗತ ಮಾಡಿ ಆಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀಮತಿ ಗಿರಿಜಾ ಶೇಖರ್ ಅವ್ರಿಗೂ ಸಹಿತ ಪೂರ್ವಕ ಸ್ವಾಗತ. ಅದೇ ಪ್ರಕಾರ ಶಶಿಕೇಶ್ವರಿ ಗೌರಕ್ಕ ಹಾಲ್ಭಾವಿ ಹಾಗೂ ಇಲ್ಲಿ ನಡೆದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಇಲ್ಲಿ ಸೇರಿದ ಎಲ್ಲರಿಗೂ ಸಹಿತ ಪೂರ್ವಕ ಸ್ವಾಗತ ಕೋರಿ ಡಾಕ್ಟರ್ ಪಾರ್ವತಿ ಹಲ್ಗಾವಿ ಮೇಡಮ್ಗೆ ಧನ್ಯವಾದಗಳು. ವೇದಿಕೆಯ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
ಮೇಡಮ್ ನೀವು ಅಲ್ಲೇ ಸ್ವಲ್ಪ ಒಳಗೆ ಸರಿ ಕ್ಲೋಸ್ ಆಗಿ ಆದಮೇಲೆ ಎಲ್ಲರೂ ಈ ಕಡೆ ನೋಡ್ರಿ. ಪ್ರಶಸ್ತಿ ಪರವಾಗಿ ಏನಾದ್ರೆ ಬರ್ರಿ, ಯಾರೋ ಒಬ್ರು ಬರ್ರಿ. ಚಪ್ಪಾಳೆ ನಿಲ್ರಿ ಎಲ್ಲರೂ ಒಂದ್ಸರಿ ಸ್ಟೇಟ್ ಎಲ್ಲರೂ ಕಾಣುವಂಗೆ ನಿಲ್ರಿ ಸರ್. ಇನ್ನೊಂದು ಸ್ವಲ್ಪ ಅಷ್ಟೇ ನೋಡಿ ಮೇಡಮ್. ಕ್ಷೇತ್ರಾಧಿಪತಿ ನನ್ನ ಆರಾಧ್ಯ ದೇವ ಸದ್ಗುರು ಮಹಾದೇವರನ್ನು ಸ್ಮರಿಸಿ ನಿವೃತ್ತಿಯ ಆಶೀರ್ವಾದ ಪರಮ ಪೂಜ್ಯ ಷಟಸ್ಥಲ ಧಾಮ ವೈಗಿರೀಶ್ವರ ಸ್ವಾಮಿಗಳಿಗೆ ಕೊಡಮಟ್ಟು ನನ್ನ ಎಲ್ಲ ಆತ್ಮೀಯ ವರ್ಗಕ್ಕೆ ಶರಣ. ಇವತ್ತೆಲ್ಲರಿಗೂ ಸಂತೋಷ ದಿನ. ಯಾಕೆಂದ್ರೆ ಎಲ್ಲರಿಗೂ ಸಂತೋಷ ದಿನ. ಈ 2006 ಪ್ರಾರಂಭವಾದ ನಮ್ಮ ಒಂದು ಗುರುಗಳ ಅನುವಾದ ಇವತ್ತಿನ ಸ್ಥಾನಕ್ಕೆ ತಡೆದು ಬಂದಿದೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಹುಟ್ಟು ಹಬ್ಬ ಆಚರಿಸಲಿಕ್ಕೆ ಎಲ್ಲರೂ ಸೇರ್ಕೊಂಡಿದ್ದೀವಿ. 2006ರಲ್ಲಿ ನಮ್ಮ ಗುರುಗಳನ್ನು ನೀತನಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಅವರ ನಮ್ಮ ಅಲ್ಲಿಂದ ಶುರುವಾಯ್ತು. ಬಂದು ನಾವೆಲ್ಲರೂ ರುದ್ರಪಟ್ಟೆ ಕಲಿಸಿದ್ರು. ಆಮೇಲೆ 30 ಜನ 40 ಜನ ಕಲಿಸಿದ್ರು. ಆಮೇಲೆ ನಾವು ಮತ್ತೆ ಬೆಳೆದು ಮುಂದೆ ಮಾಡಿದ್ವಿ. 30 ವರ್ಷ ತೆಗೆದು 80 ವರ್ಷ ತನಕ ಅರ್ಥ ಕಲಿಸಿದ ಮೇಲೆ ಸಿಂಪಲ್ ಅವರ ಏನು ಕಾಳಜಿ ಎಲ್ಲ ಏನಿಲ್ಲ. ನನ್ನ ಕರ್ತವ್ಯದಿಂದ ಎಲ್ಲ ಮಹಿಳೆ ಕಲಿಸೋದು ಎಲ್ಲರೂ ಹೋಗೋಣ ಹಿಂಗೆಲ್ಲ ಇರಂಗಿಲ್ಲ ಸರ್. ಎಲ್ಲರೂ ಸಡವಾಗಿ ಎಲ್ಲರೂ ಹೋಗೋದಿಲ್ಲ ಅಂತ ಗುರುಗಳು ಇಷ್ಟ ನಾವು ಸಿಟ್ಟು ನಮ್ಮ ಬಿಡೋದು ಸೌಭಾಗ್ಯ ಅಂತಾರೆ. ನಾವು ಹೊಂದಬೇಕು ಗುರುಗಳಿಗೆ. ನಾನು ಎಷ್ಟು ಹೇಳಿದ್ರು ಕಡಿಮೆ. ನಮ್ಮ ಉತ್ತರಪಟ್ಟವನ್ನು ಕಲಿಸಿ ನಮ್ಮನ್ನು ಅಡುಗೆ ಮನೆ ಹೊರಗೆ ತಂದು ಸಮಾಜಕ್ಕೆ ನಮ್ಮ ಸೇವೆ ಮಾಡಿದಂಥ ಗುರುಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಬೇಕು. ಎಲ್ಲರೂ ಯಾಕಂದ್ರೆ ನಾವು ಉತ್ತರಪಟ್ಟ ಮಕ್ಕಳಿಂದ ಅದರಲ್ಲಿ ಸಾಷ್ಟಾಂಗ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಹೇಳಿದೆ ಸಿದ್ಧತೆ ನನಗೆ 3 ದಿವಸ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಗುರುಗಳ ಒಂದು ಶಿಸ್ತುಪೂರ್ತ ಸಮಾರಂಭ. ಗುರುಗಳ 60 ವರ್ಷ. ಗುರುಗಳು ಈಗ 2006ರಲ್ಲಿ ನಾವು ಕರ್ಕಕ್ಕೆ ಬಂದಾಗ ಗುರುಗಳ ಅತಿ ಸಣ್ಣವರು 40 ವರ್ಷ. 20 ವರ್ಷದಿಂದ 20 ವರ್ಷ ಆಯ್ತಿಲ್ಲ. 20 ವರ್ಷದಿಂದ ಗುರುಗಳು ಭಾಳ ಸಣ್ಣವರು. ಅಂದರೂ ಕೂಡ ನಮ್ಮ ಪ್ರತಿ ವಾರ ಬಂದು ಪ್ರತಿ ತಿಂಗಳು ಬಂದು ಹಿಂಗೆ 40 ಮಂದಿಗೆ ಒಂದು ವರ್ಷ ಕಲಿಸ್ಯಾರ. ಮುಂದೆ ನಾವೀಗ ವಾರ ಕಲಿಸ್ತಾ ಇದ್ದೀವಿ. ಬಟ್ ಅಂತ ಕಲಿಸಿದ್ದು ಒಂದು ವರ್ಷದಿಂದ ನಾವು ಗುರುಗಳಿಂದ ರುದ್ರಪಟ್ಟಣ ರುದ್ರಪಟ್ಟಣದ ಒಂದು ಮಹತ್ವ ತಮ್ಮೆಲ್ಲ ಗೊತ್ತಿರಬೇಕು. ನಮ್ಮ ಸೂಟ ಅದರಲ್ಲಿ ವಚನವನ್ನು ಕೂಡಿಸ್ತಾರೆ. ಬಸವಣ್ಣವನ್ನು ಬಿಟ್ಟಿಲ್ಲ. ವಚನ ಕೂಡಿಸಿ ನಾವು ಪೂರ್ತಿ ರುದ್ರಪಟ್ಟಣವನ್ನು ಹೇಗೆ ಮಾಡಬೇಕು
ಮಾಡ್ತೀನಿ ಅಂತ ಕಲಿಸ್ಕೊಟ್ರು. ಅವ್ರು ಮಾಡಿದ್ರೆ ನಾವು ನಡೀತಾ ಇದ್ದೀವಿ ಅಷ್ಟೇ, ಗುರುಗಳ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಆಮೇಲೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು. ಗುರುಗಳ ಒಂದು ಹುಟ್ಟುಹಬ್ಬ ಹೆಂಗೆ ಮಾಡೋದು ಅಂತ ವಿಚಾರ ಮಾಡಿದ್ವಿ. ಗುರುಗಳಿಂದ ಅವರ ಏನಿಲ್ಲ ಸಿಂಪಲ್ ಮಾಡಿಬಿಡಿ ಅಂದ್ರು. ನಾನೇ ಪ್ರಶಸ್ತಿ ಕೊಡ್ತಾ ಇದ್ದು. ನೋಡಿ ಎಂತ ಸೌಭಾಗ್ಯ, ಎಲ್ಲ ಸ್ವಾಮಿಗಳು ತುಲಾಭಾರ ಮಾಡಿಸ್ಕೊಂಡು ಏನೇನೋ ಮಾಡ್ಕೊಂಡು ಮಾತಾಡಿಸ್ಕೊಂಡು ಮಾಡ್ತಾರೆ. ನಮ್ಮ ಗುರುಗಳು ಹಂಗಲ್ಲ, ಸಾಧಾರಣ ಗುರುಗಳಿದ್ದಾರೆ. ನಾನೇ ನಿಮ್ಗೆಲ್ಲ ಪ್ರಶಸ್ತಿ ಕೊಡ್ತೇವೆ ಅಂತ ಸಂಕಲ್ಪ ಮಾಡ್ಕೊಂಡು ಅದೆಲ್ಲ ಸಂಕಲ್ಪ ಮಾಡ್ಕೊಂಡು ಮಾಡೋಲ್ಲ ನಾವೇ ಹೇಳಿ. ಅದು ಭಾಳ ಮುನ್ನಾಕೊಂಡಿ ಹುಡುಕಾಡಿದ್ವಿ ಮಾತಾಡಿ ಅಂತ ಹೇಳಿ ಮಾಡ್ತಾರೆ. ಬರೀ ಶಿಂದೆ ಸರು ನಾನು ಶಿಂದೆ ಸರು ನಮ್ಮ ಹುಡುಗರು ಬೆಳೆದರೆ ಬೆನ್ನೆಲು ಅವರು ನನಗೆ ಹೋಗಿ ಭಾಳ ಒಂದು 4 ಕಡೆ ಕೇಳಿ ಎಲ್ಲರಿಗೆ ಒಂದು ಚಪ್ಪಾಳೆ ಹಾಕಬೇಕು. ಎಲ್ಲ ಅದಿದೆ ಏನೇ ಕೆಲಸ ಇದ್ರು ಆ ಶಿಂದೆ ಸಂದ ಅವರು ಸಹೋದರ ತಮ್ಮ ಅಂದ್ರೆ ಅವ್ರಿಗೆ ಹೇಳ್ತಾನೆ ಅದು ಸರ್ ಹಿಂಗೆ ಮಾಡೋರಿ ಹಾಕೋರಿ ಮೇಡಮ್ ಮಾಡೋದು ಹೆಚ್ಚು ಮಾಡ್ತಿರ್ತಾರೆ. ಒಂದು 4 ಕಡೆ ಕೇಳಿದ್ವಿ. ಆಮೇಲೆ ಒಂದು ಕಡೆ ಫಿಕ್ಸ್ ಮಾಡಿ ಈಗ ಎಲ್ಲರಿಗೂ ಪ್ರಶಸ್ತಿನ ಕೊಡುವ ವ್ಯವಸ್ಥೆ ಮಾಡಿದೆ. 280 ಪ್ರಶಸ್ತಿಗಳು ತನಕ ಹಾಕ್ತಾರೆ. ಅವರು ಎಲ್ಲರೂ ಶಾಂತಿಯುತ ಪ್ರಶಸ್ತಿ ಹೋಗಿದ್ವಿ. ಪ್ರಶಸ್ತಿ ಒಂದು ಈಗ MA BA PhD MBBS ಇವಕ್ಕೆಲ್ಲ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಹುಡುಗರು ನುಗ್ಗಡ್ಡಿ ನಾವು ಪ್ರಶಸ್ತಿ ಕೊಡ್ತೇವೆ. ನಾನು ಎಂತ ಸೌಭಾಗ್ಯ ಇರ್ತೇನೆ. ನಮ್ಮ ಮಕ್ಕಳು ನಿಮ್ಮ ಗಿರ್ಮಕ್ಕಳ ನಮ್ಮ ಪುಸ್ತಕ ಮಕ್ಕಳು ಇರ್ತಾವೆ. ನಮಗೆಲ್ಲ ಸಂತೋಷ ಅಷ್ಟೇ. ಬೇರೆ ಯಾವ ಬೇಡ, ಅದರ ಆಶೀರ್ವಾದ ನಿಮ್ಮ ಫೋಟೋ ಇಷ್ಟೇ ಇಟ್ಟು ಬೇರೆದಲ್ಲಿಂದ ಈ ಪ್ರಶಸ್ತಿಯೆಲ್ಲ ಸ್ವೀಕಾರ ಮಾಡೋಣ. ಮತ್ತು ಗುರುಗಳಿಗೆ ಅಲಂಕಾರ ಧನ್ಯವಾದಗಳು ಮಾಡೋಣ. ನಮ್ಮ ಗುರುಗಳಿಗೆ ಎಲ್ಲ ಕೊಡ್ತೈತಿ. ಗುರುಗಳಿಗೆ ಬಯೋಡೇಟಾ ಬಂದು ನಾವೆಲ್ಲ ಹೆಜ್ಜೆಡಿ ದಯವಿಟ್ಟು ಎಲ್ಲ ಜಾಸ್ತಿ ಸಮಯ ಇರೋದ್ರಿಂದ ಗುರುಗಳ ಬಗ್ಗೆ ಎಷ್ಟಿದ್ವಿ. ಅವರೊಬ್ಬ ಗುರುಗಳೇ ಬಂದ ಗುರುಗಳವರು ಅವ್ರಿಗೆ ನಾವು ಎಷ್ಟು ಸ್ಮರಿಸಿದ್ರು ಕಡಿಮೆ. ಈ ಕೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಗಿರಿಜಾ ಮೇಡಮ್ಗೆ ಧನ್ಯವಾದಗಳು. ಗುರುಗಳಾದ ಶ್ರೀ ಶಾಸ್ತ್ರ ಫಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಗೆ ಸನ್ಮಾನ. ಹಿರೇಮಠ್ ಸರ್ ಹಾಗೂ ಶಿಂದೆ ಸರ್ ಅವರಿಗೆ. ಶಿಂದೆ ಸರ್ ಹಾಗೂ ಕೊಟ್ರಶೆಟ್ಟಿ ಸರ್ ಅವರಿಂದ ಗುರುಗಳಿಗೆ ಸನ್ಮಾನ. ಸಮಯ ಇಲ್ಲ. ಅವಧಿಯಲ್ಲಿ ವಿಘ್ನನಾಶ ವಿಘ್ನೇಶ್ವರನ ಸ್ಮರಣೆ ಮಾಡಿ ಆದಿ ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಉಳಿವಿ ಚನ್ನಬಸವೇಶ್ವರನ ದಾನವನನ್ನ ಇಡೀ ಜಗತ್ತಿನ ಎಲ್ಲ ಸರ್ವಧರ್ಮ ಗುರುಗಳನ್ನ ಸರ್ವ ದಾರ್ಶನಿಕರನ್ನ ಕನ್ನಡ ಮಾತೆಯನ್ನ ಭೂಮಾತೆಯನ್ನ ಗೋಮಾತೆಯನ್ನ ಹೆತ್ತ ಮಾತೆಯನ್ನ ಹಾಗೂ ರುದ್ರ ಎಲ್ಲ ಮಾತೆಯರನ್ನ ಸ್ಮರಣೆ ಮಾಡಿ ಒಂದು ರುದ್ರಶ್ರೀ ಪ್ರಶಸ್ತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವೆಲ್ಲರಿಗೂ ಆ ರುದ್ರದ ಅನುಭವವನ್ನ ತಿಳಿಸತಕ್ಕಂಥ ಮಾತೋಶ್ರೀ ಯಜ್ಞಮ್ಮ ತಾಯಿ ಶೆಟ್ಟರ್ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ, ಇನ್ನೋರ್ವ ನಮ್ಮ ಮಾತೋಶ್ರೀ ಶಶಿಕಲಾ ತೋರ್ಲಿ ಅವರಿಗೂ ಕೂಡ, ಅದರ ಜೊತೆಗೆ ನಮ್ಮ ಗೌರವ ತಾಯಿ ಹಲವಾವಿ ಇವರಿಗೂ ಶರಣಾರ್ಥಿಗಳನ್ನು ಹೇಳಿ, ನಿರೂಪಣೆಯನ್ನು ಮಾಡ್ತಕ್ಕಂಥ ನಿರೂಪಣೆಗಾರ ತಾಯಿಗೂ ಹಾಗೂ ಸುನಿತಾ ಚೌಕಿಮಠ್ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಎಲ್ಲ ಮಾತೆಯರಿಗೂ ಹಾಗೂ ಸ್ವಾಗತವನ್ನ ಸುಂದರವಾಗಿ ಶಾರ್ಟ್ ಅಂಡ್ ಸ್ವೀಟ್ ಅನ್ನುವಾಗಿ ಸ್ವಾಗತವನ್ನು ನೀಡ್ತಕ್ಕಂಥ ಡಾಕ್ಟರ್ ಪಾರ್ವತಿ ಬಾಯಿ ಹಾಲ್ಬಾವಿ ಇವರಿಗೆ ಶರಣಾರ್ಥಿ ಹೇಳಿ, ಇಲ್ಲಿ ಸಿದ್ದೇವರನ್ನೊಳಗೊಂಡು ಅದರ ಜೊತೆಗೆ ಪ್ರಶಸ್ತಿ ಸ್ವೀಕಾರ ಮಾಡುತ್ತಿರುವ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಿಗೆ ಅಂತ ಅನ್ಬೋದು ಎಲ್ಲ ರುದ್ರ ಮಾತೆಯರಿಗೆ ಶರಣಾರ್ಥಿಗಳನ್ನ ತಿಳಿಸಿ, ಹಾಗೂ ಇಲ್ಲಿ ಪಾಲ್ಗೊಂಡು ಆ ಗೋಗಲ್ಗೆ ವಿಚಾರ ಮಾಡಿ ಪ್ರಸ್ತಾಪ ಮಾಡ್ತಕ್ಕಂಥ ಅವ್ರ ಉಪಯೋಗಿಗೂ ಛಾಯಾಗ್ರಾಹಕರಿಗೂ ಹಾಗೂ ಈಗೆಲ್ಲ ಸಹಕಾರ ನೀಡ್ತಕ್ಕಂಥ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ ಟ್ರಸ್ಟಿಗಳಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ, ಶ್ರೇಷ್ಠ ಕಾರ್ಯಕ್ರಮ ಅಂತ ಹೇಳ್ಬೋದಿರುತ್ತೆ.
ಶ್ರೇಷ್ಠತೆ ಅಂತಂದು ಎಲ್ಲರಿಗೂ ಅನ್ನಕ್ ಬರೋದಿಲ್ಲ. ಶ್ರೇಷ್ಠತೆ ಯಾರು ಕಾರ್ಯ ಮಾಡಿದಾರ ಅವ್ರಿಗೆ ಶ್ರೇಷ್ಠ ಅಂತ ಅನ್ಬೋದು. ಏನು ಯಾತ್ರೆಯಲ್ಲಿ ಪಾದಯಾತ್ರಿ ಶ್ರೇಷ್ಠ, ಯಾತ್ರೆಯಲ್ಲಿ ಪಾದಯಾತ್ರಿ ಶ್ರೇಷ್ಠ, ರಾತ್ರಿಯಲ್ಲಿ ಶಿವರಾತ್ರಿ ಶ್ರೇಷ್ಠ, ರಾತ್ರಿಯಲ್ಲಿ ಶಿವರಾತ್ರಿ ಶ್ರೇಷ್ಠ, ಪತ್ರಿಯಲ್ಲಿ ಬಿಲ್ಲೋ ಪತ್ರಿ ಶ್ರೇಷ್ಠ, ಪತ್ರಿಯಲ್ಲಿ ಬಿಲ್ಲೋ ಪತ್ರಿ ಶ್ರೇಷ್ಠ, ಪಾತ್ರೆಯಲ್ಲಿ ತಾಮ್ರದ ಪಾತ್ರಿ ಶ್ರೇಷ್ಠ, ಪಾತ್ರೆಯಲ್ಲಿ ತಾಮ್ರದ ಪಾತ್ರೆ ಶ್ರೇಷ್ಠ, ಹೂವಿನಲ್ಲಿ ಹತ್ತಿ ಹೂವು ಶ್ರೇಷ್ಠ, ಹೂವಿನಲ್ಲಿ ಹತ್ತಿ ಹೂವು ಶ್ರೇಷ್ಠ, ದೇಶ ರಕ್ಷಣೆ ಮಾಡುವಲ್ಲಿ ಸೈನಿಕ ದೇವ ಶ್ರೇಷ್ಠ, ದೇಶ ರಕ್ಷಣೆ ಮಾಡುವಲ್ಲಿ ಸೈನಿಕ ದೇವ ಶ್ರೇಷ್ಠ, ಇಡೀ ಜಗತ್ತಿಗೆ ಅನ್ನವನ್ನು ನೀಡತಕ್ಕಂತ ಅನ್ನದಾತ ರೈತ ದೇವ ಶ್ರೇಷ್ಠ. ಆಮೇಲೆ ಸಮಾಧಾನದಲ್ಲಿ ಈ ಭೂಮಿ ತಾಯಿ ಶ್ರೇಷ್ಠ, ಸಮಾಧಾನದಲ್ಲಿ ಈ ಭೂಮಿ ತಾಯಿ ಶ್ರೇಷ್ಠ. ಹಾಗೆ ನಮ್ಮ ನಿಮ್ಮೆಲ್ಲರ ಹೆತ್ತ ತಾಯಿ ಅವು ತ್ಯಾಗದಲ್ಲಿ ಯಾರು ಶ್ರೇಷ್ಠ ಅಂದ್ರ ನಮ್ಮ ನಿಮ್ಮೆಲ್ಲರ ಹೆತ್ತ ತಾಯಿ ಶ್ರೇಷ್ಠ. ಇನ್ನು ಮುಂದೆ ಯಾರು ಶ್ರೇಷ್ಠ ಅಂದ್ರ ಮಾತೃ ದೇವೋಭವ ಅಂತಾರೆ, ಪಿತೃ ದೇವೋಭವ ಅಂತಾರೆ, ಆಚಾರ ದೇವೋಭವ ಅಂತಾರೆ, ರೈತ ದೇವೋಭವ. ಇನ್ನು ಮೂರು ನಾವೇನ್ ಸೇರಿಸ್ಬೇಕಂದ್ರ ರೈತ ದೇವೋಭವ, ಸೈನಿಕ ದೇವೋಭವ, ರುದ್ರ ಮಾತಾ ದೇವೋಭವ ಅಂದ್ರೆ ತಪ್ಪಾಗಲಿಕ್ಕೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಹೆತ್ತ ಮಾತೆ ನನ್ನ ಕಳ್ಕೊಂಡು ನಾನೀಗ ಕನಿಷ್ಠ 6 ರಿಂದ 8 ವರ್ಷ ಆಯ್ತು. 8 ವರ್ಷ ಹೆತ್ತ ಮಾತೆ ಶಂಕರಮ್ಮ ಅವರು ಇಬ್ರು 2 ಹೊತ್ತು ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ರು. ಆದ್ರೆ ಅವ್ರನ್ನೆಂದೂ ಬರೆಯುತ್ತಲ್ಲ. 22 ವರ್ಷ ತಾಯಿ ಸೇವೆ ಮಾಡಿದೆ ನಾನು. ತಂದೆ ತಾಯಿ ಸೇವೆ ಮಾಡಿ ಕೊನೆಗೆ ಸನ್ಯಾಸ ಸ್ವೀಕಾರ ಪಟ್ಟಾಧಿಕಾರವನ್ನ ಸ್ವೀಕಾರ ಮಾಡಿದೆ. ಆದ್ರೆ ಆ ತಾಯಿ ಕಳ್ಕೊಂಡಿರ್ಬೋದು. ಇಷ್ಟೆಲ್ಲ ಹೆತ್ತ ತಾಯಿಗಿಂತ ರುದ್ರ ಮಾತೆಯನ್ನು ನಾನು ಪಡ್ಕೊಂಡಿನಲ್ಲ, ಇದು ನನ್ನ ಪುಣ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ರುದ್ರ ಅಂದ್ರೇನು? ಸ್ತ್ರೀ. ಯಾಕೆ ಈ ಪ್ರಶಸ್ತಿ ಆಯ್ಕೆ ಮಾಡಿದಂದ್ರ ರುದ್ರ ಸ್ತ್ರೀ ಪ್ರಶಸ್ತಿ. ಮೊನ್ನೆ ನಮ್ಮ ಗಿರ್ಜಮ್ಮ ನಾವು ನೆನೆಸ್ಬೇಕಿಲ್ಲ. ಯಾಕಂದ್ರ ನಾವು ಹೇಳ್ಬೋದು ಆಗ ಮತ್ತ ಬ್ಯಾಚ್ ಮಾಡಿ ಕನಿಷ್ಠ 20 ಬ್ಯಾಚ್ ಇವತ್ತ ಕಲಿಸಿದಾರಂದ್ರೆ, ನಾವು 14 ಬ್ಯಾಚ್ ಕಲಿಸಿದಾರಂದ್ರೆ ಅದು ಗಿರ್ಜಮ್ಗ ಸ್ವಲ್ಪದ ಏನೋ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೊನ್ನೆ ಕೂಡ ಒಂದು ಪ್ರಶಸ್ತಿ ಸಿಕ್ತವರಿಗೆ. ಆ ಪ್ರಶಸ್ತಿ ಆದ್ಮೇಲೆ ಇದು ದೊಡ್ಡ ಪ್ರಶಸ್ತಿ. ಇದು ಎಲ್ಲಾ ಪ್ರಶಸ್ತಿ ಸಿಗ್ಬೋದು, ವಿಶ್ವವಿದ್ಯಾಲಯದಲ್ಲಿ ಸಿಗ್ಬೋದು, ಆಮೇಲೆ ಸರ್ಕಾರದಿಂದ ಸಿಗ್ಬೋದು. ಇದು ಏನಂತಂದ್ರೆ ಸಾಕ್ಷಾತ್ ರುದ್ರನ ಅವತಾರವೇ ರುದ್ರಶ್ರೀ ಪ್ರಶಸ್ತಿ. ರುದ್ರ ಮಾತಾ ಪ್ರಶಸ್ತಿ ಗಿರ್ಜಮ್ಗೆ ಸಿಕ್ಕದಂದ್ರ ಅವ್ರ ಪೂರ್ವಜನ್ಮದ ಪುಣ್ಯ, ಅವ್ರು ಮಾಡ್ತಕ್ಕಂತ ಸೇವೆ ಅನ್ನೋದನ್ನ ನಾವು ಮರೆಯುತ್ತಿಲ್ಲ. ಅದ್ರ ಜೊತೆಗೆ ಸಹಕಾರ ನೀಡಿದ ನಮ್ಮ ಗೌರವ ತಾಯಿ ಹಾಲ್ಬಾಯಿಯವರು, ಅವರು ಕೂಡ ಇವರಿಗೆ ಸಹಕಾರ ನೀಡಿ, ನಮ್ಮ ಶಶಿಕಲಾ ಅವರು ವಕೀಲರು ಕೂಡ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅವ್ರನ್ನೂ ನಾನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದೀನಿ. ಇನ್ನು ರುದ್ರ ಅಂದ್ರೆ ಶ್ರೀ. ಪುಟ್ಟರಾಜ ಕವಿಗಳು ಒಂದು ಮಾತಿನಲ್ಲಿ ಹೇಳ್ತಾರೆ, ಒಂದು ವಚನದಲ್ಲಿ ಏನ್ ಹೇಳ್ತಾರ? ಅಷ್ಟಮೋನುವಾಕ. ಯಾವುದು ಅಷ್ಟಮೋನುವಾಕ? ರುದ್ರದಲ್ಲಿ ಅಷ್ಟಮೋನುವಾಕ, ಅಷ್ಟಮೋನುವಾಕದಲ್ಲಿ ಓಂ ಪಂಚಾಕ್ಷರಿ ಮಂತ್ರ ಶ್ರೇಷ್ಠ ಅಂತ ಹೇಳ್ತಾರೆ. ಅಕಸ್ಮಾತ್ ಈ ರುದ್ರ ಏನಂತಂದ್ರೆ ರುದ್ರನ ಸಂಪತ್ತಿದು. ರುದ್ರಂದ ಯಾರು? ಸಾಕ್ಷಾತ್ ಶಿವನ ಸ್ವರೂಪವೇ ರುದ್ರ. ಅವನ ಅವತಾರವೇ ಶ್ರೀ ರುದ್ರ. ಶ್ರೀ ಅಂದ್ರ ಸಂಪತ್ತು. ಅದಕ್ಕೆ ನಾನೇನ್ ಮಾಡಿದೆ, ರುದ್ರವನ್ನ ಕಲಿತಿರ್ತಕ್ಕಂಥ ತಾಯಂದಿರು ಸಾಧನೆ ಮಾಡಿದ್ದಾರೆ, ನಮ್ಮ ಗಿರ್ಜಮ್ಮರು ಮಾರ್ಗದರ್ಶನ ಮಾಡಿದ್ದಾರೆ. ಅದರ ಜೊತೆಗೆ ನಾನೇನ್ ಮಾಡಿದೆ, ರುದ್ರ ಮಾತಾ ಎಲ್ಲ ಕೊಟ್ಟಿದ್ದಾರೆ. ನಾವೇನ್ ಮಾಡೋದಂದ್ರೆ ಸಂಪತ್ತು. ಯಾವುದು ಸಂಪತ್ತು? ಬಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಗೊಂಬಿಯಂತೆ, ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ, ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣ ದರಳಂತೆ ಆಯಿತಯ್ಯ ದೇಹ, ಬಟ್ಟೆ ಬಾಳ ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟೆ ಪ್ರಾಣ, ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಒಂದು ಬಟ್ಟೆ ಇಲ್ಲವೋ. ಅದಕ್ಕೆ ವಿಚಾರ ಮಾಡಿದೆ, ಯಾವುದು ಸಂಪತ್ತು? ಕಾರ್ ಸಂಪತ್ತು, ಅಂತಸ್ತು, ಮಾಡಿ ಮನೆ, ಆಮೇಲೆ ಹಣ, ವೈಡೂರ್ಯ, ವಜ್ರ, ಇವು ಯಾವುದು ನಮ್ಮ ಜೊತೆಗೆ ಬರೋದಲ್ಲ. ಆದ್ರೆ ನಾನು ವಿಚಾರ ಮಾಡಿದೆ, ನಮ್ಮ ಸಂಪತ್ತು ನಮ್ಮ ತಾಯಿಯ ಸಂಪತ್ತ ಅಂದ್ರ ಅದು ರುದ್ರದ ಸಂಪತ್ತು ಅಂತ ಹೇಳಿ ರುದ್ರಶ್ರೀ ಪ್ರಶಸ್ತಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅದಕ್ಕೆ ಯಾಜ್ಞವಲ್ಕ ಅಂತ ಮಹರ್ಷಿ, ಸಮಯ ಬಹಳ ಇರೋದು ಸ್ವಲ್ಪ ಹೇಳ್ತೀನಿ. ಯಾಜ್ಞವಲ್ಕ ಮಹರ್ಷಿ ಅವರು ಬಹಳ ಮೇಧಾವಿಗಳು, ವೇದವನ್ನ ಸಂಪನ್ನ, 18 ಪುರಾಣ, 6 ಶಾಸ್ತ್ರ, 4 ವೇದಗಳನ್ನ ಕರಗತ ಮಾಡಿದವರು ಯಾಜ್ಞವಲ್ಕರು. ಸಪ್ತ ಋಷಿಗಳು ಕೂಡ ಅವರು ಯಾಜ್ಞವಲ್ಕರು. ಆ ಯಾಜ್ಞವಲ್ಕರು ಮದುವೆ ಆಗ್ತಾರೆ, ಇಬ್ಬರನ್ನ ಮದುವೆ ಆಗ್ತಾರೆ. ಒಬ್ಬರನ್ನ ಮೈತ್ರಿ ಅಂತ ಹೇಳಿ, ಇನ್ನೊಬ್ಬರನ್ನ ಕಾತ್ಯಾಯನಿ ಅಂತ ಹೇಳಿ. ಅವಾಗ ವೇದವನ್ನ ಪ್ರಾರಂಭ ಮಾಡಿ ಮೂಲ ಬಂದಿದ್ದು ಭಗವಂತ ಶಿವನಿಂದ ಇದು ವೇದ ಬಂದಿದ್ದು. ಮುಂದೆ ಆ ಯಾಜ್ಞವಲ್ಕರು ಯೋಚನೆ ಮಾಡ್ತಾರೆ, ನಾನು ಎಲ್ಲ ವೇದವನ್ನ ಕಲ್ತೀನಿ, ಕೊನೆಗೆ ವಯಸ್ಸಾಗ್ತದೆ, ಗೃಹಸ್ಥ
ಬ್ರಹ್ಮಚರ್ಯ, ಸನ್ಯಾಸ, ವಾನಪ್ರಸ್ಥಕ್ಕೆ ಬರ್ತಾರ. ವಾನಪ್ರಸ್ಥಕ್ಕೆ ಬಂದ ಮೇಲೆ ಏನ್ ವಿಚಾರ ಮಾಡ್ಬೇಕು? ಇದು ಸಂಪತ್ತು, ವೇದ ಸಂಪತ್ತು ಈ ಜಗತ್ತಿಗೆ ನಾವು ನೀಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅನೇಕ ಸಂಪತ್ತು ಇರ್ತದ, ವೈಡೂರ್ ಇರ್ತದ, ವಜ್ರ ಇರ್ತದ, ಹಣ ಸಂಗ್ರಹ ಮಾಡಿರ್ತಾರೆ. ಅವಾಗ ಯಾಜ್ಞವಲ್ಕರು ಕಾತ್ಯೆಯನ್ನು ಕರೆದು ಹೇಳ್ತಾರೆ, ಇನ್ನ ನನಗ ಸಾಕು ಈ ಸಂಸಾರ, ಧನ್ಯೋ ವಾನಪ್ರಸ್ಥ ಅಂತ ಹೇಳ್ತಾರೆ. ನಾನಕ ಗೃಹಸ್ಥಾಶ್ರಮ ಸೇರಿ ಕೊನೆಗೆ ವಾನಪ್ರಸ್ಥ ಆಶ್ರಮನ ಸೇರ್ಬೇಕಂತ ಮಾಡಿದ್ವಿ. ನಿಮ್ಮ ಇಬ್ರು ಧರ್ಮಪತ್ನಿಯರು. ಆದ್ರ ನನ್ನ ಬಯಕೆ ಏನು ಅಂದ್ರೆ ನಿಮಗೇನು ಆಸ್ತಿ ಬೇಕು? ಯಾಕಂದ್ರೆ ಆಸ್ತಿ ನಾನು ಬಹಳ ಮಾಡಿದೀನಿ, ನಿನಗೇನು ಬೇಕಂತ ಹೇಳಿ ಕಾತ್ಯೆಯನ್ನು ಕೇಳ್ತಾರ ಯಾಜ್ಞವಲ್ಕ. ಕಾತ್ಯೆಯನ್ನು ಎಂದಾಗ ನನಗ ಎಲ್ಲದೂ ಸಂಪತ್ತು ನನಗೆ ಅರ್ಧಕ್ಕಿಂತ ಹೆಚ್ಚಿಗೆ ಬೇಕು ಅಂತ ಹೇಳ್ತಾರ. ಯಾಕಂದ್ರೆ ಅರ್ಧ ಹಾಕಿ ಕೊಡ್ಬಾರ್ರಿ, ಮುಕ್ಕಾಲು ಭಾಗ ನನಗೆ ಆಸ್ತಿ ಬೇಕು. ನೀವೇನು ಸಂಪಾದನೆ ಮಾಡಿರಿ ಅದೆಲ್ಲ ಮುಕ್ಕಾಲು ಭಾಗ ನನಗೆ ಬೇಕು ಅಂತ ಹೇಳಿ ಯಾರು ಹೇಳ್ತಾರೆ? ಕಾತ್ಯಾಯನಿ ಅಂತಾರೆ. ಅವಾಗ ಯಾಜ್ಞವಲ್ಕ ಅಂತಾರೆ, ಈ ಸಾಧನೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಕಿ ಧರ್ಮಪತ್ನಿ ನನಗಲ್ಲ ಅಂತೇಳಿ ಮನಸ್ಸಿನ ಎತ್ತುಕೋತಾರೆ. ಆಯ್ತು, ನಿನಗೆ ಅಷ್ಟ ಕೊಡ್ತೀನಿ, ನಿನಗೆ ಏನ್ ಬೇಕು ಮೈತ್ರಿ ಅಂತೇಳಿ ಇನ್ನೊಬ್ಬ ಧರ್ಮಪತ್ನಿಯನ್ನು ಕೇಳ್ತಾಳೆ. ಆ ಮೈತ್ರಿ ಅಂತ ಅಂತಾಳೆ, ಯಾವ್ದು ಬೇಡ, ನಾನು ಇವರಿಗೆ ಸಮಾಜ ಸೇವೆ ಮಾಡಿನಿ, ಧರ್ಮ ಸೇವೆ ಮಾಡಿನಿ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ನಾನು ಎಲ್ಲಾ ಸೇವೆ ಮಾಡಿನಿ, ಆದ್ರೆ ನನ್ನ ಪತಿ ದೇವ, ನಿಮ್ಮ ಪತಿ ದೇವ ಸೇವೆ ಮಾಡಿದ್ದು ನನಗ ಅದೇ ಭಾಗ್ಯ. ನನಗ ವೈದ್ಯರು ಬೇಡ, ವೈಡೂರು ಬೇಡ, ಬಂಗಾರ ಬೇಡ, ದಾನ ಯಾವುದು ಬೇಡ, ನೀವು ಸಮಾಜದಿಂದ ನನಗ ವೇದವನ್ನ ಕಲಿಸಿ ಬಿಟ್ರೆ ಅದೇ ನನಗ ಮತ್ತೇನು ಬೇಡ ಅಂತ ಹೇಳ್ತಾರೆ. ಅವಾಗ ಆ ಮೈತ್ರಿಗೆ ಯಾಜ್ಞವಲ್ಕರು ಏನ್ ಮಾಡ್ತಾರಂದ್ರೆ ವೇದವನ್ನ ಕಲಿಸ್ತಾರೆ. ಮುಂದ ಮಹಾ ಜ್ಞಾನಿ ಆಗ್ತಾಳೆ ಮೈತ್ರೇಯಿ. ಅದಕ್ಕೆ ಯಾವುದೋ ಶಾಶ್ವತ ಅಲ್ಲ, ಒಂದು ಮಂತ್ರದಲ್ಲಿ ಶಕ್ತಿ ಇದೆ. ಯಾಕಂದ್ರೆ ಮಂತ್ರ ಎಷ್ಟು ಶಕ್ತಿ ಅಂತಂದ್ರೆ ನಮ್ಮ ರಾಮ ಯಾರು ಏನು ಬರೆದವರು, ಏನು ರಾಮಾಯಣ ಬರೆದವ್ರು ಯಾರು? ವಾಲ್ಮೀಕಿ. ಅವರು ಹುತ್ತದಲ್ಲಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಏನಾದ್ರು ಅಂದ್ರೆ ವಶಿಷ್ಠರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಮುಂದೆ ನೀನು ರಾಮ ಅಂತ ಅಂದಾಗ ಅವಾಗ ರಾಮ ಅನ್ನಕ್ಕೆ ಬರಲಿಲ್ಲ, ಅವನಿಗೆ ಮರ ಅಂದ. ಮರ ಅಂತ ಅಂದ್ರೂ ಚಿಂತಿಲ್ಲ, ಅದನ್ನ ಸ್ಪೀಡ್ ಆಗಿ ಹೇಳ್ಪ ಅಂದಾಗ ಮರ 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 ರಾಮ 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 ಆಯ್ತು. ಮುಂದೆ ಒಂದು ಗುರುವಿನ ಕೃಪಾ, ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದಂತೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಆತ್ಮ ಅಂತೇಳಿ ಮೃಗುಂದ ಮಾತಶಿವಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕ ಅಂತ ಗುರುವಿನ ಮಾತು ಅವಾಗ ಸಾರ್ಥಕ ಆಗ್ತದೆ. ಅದಕ್ಕೆ ನೀವು ಪ್ರಶಸ್ತಿ ಏನಪ್ಪಾ ಅಂತಂದ್ರ ಯಾವ ಪ್ರಶಸ್ತಿಗಿಂತ ಮಿಗಿಲಾದ ಪ್ರಶಸ್ತಿ ರುದ್ರ ಪ್ರಶಸ್ತಿ. ಇಂಥದನ್ನ ಕಲಿಸಿದವರು ಗಿರ್ಜಮ್ಮ ಶೆಟ್ಟರ್ ಅವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ನೋಡಿದ್ವಿ. ಅದ್ರ ಜೊತೆಗೆ ನಾವು ಅಂದ್ಕೊಂಡ್ವಿ, ನಾನು ಪ್ರಶಸ್ತಿ ನನಗ ಎಷ್ಟು ಪ್ರಶಸ್ತಿ ಬಂದ್ರೆ ಇವರಿಗೂ ಟಿವಿಯಲ್ಲಿ ಕೇಳಿದ್ರು, ನಾನು ಯಾರಿಗೂ ಹೇಳಿಲ್ಲ. ಇವರಿಗೂ 21 ಪ್ರಶಸ್ತಿಗಳು ಬಂದಾವ. ಅದರಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ಸಾಮಾನ್ಯ ಸ್ವಾಮೀಜಿ ಅಂತ ಬಂದಿದೆ, ಆಮೇಲೆ ಧರ್ಮ ವೀರ ಅಂತ ಬಂದಿದೆ, ಧರ್ಮ ದುಂದುಬಿ ಅಂತ ಬಂದದ, ಇನ್ನೂ ಅನೇಕ ವಚನ ಸ್ತ್ರೀ ಅಂತ ಬಂದದ. ಅವ್ನು ಈವರೆಗೆ ಯಾವಾಗೂ ಹೊರಗೆ ಹಾಕಿಲ್ಲ ನಾನು. ಅದ್ರ ಮುಂದೆ ಅದು ಯಾವಾಗ ಬರ್ತದ ಸಮಯ ಈವರೆಗೂ ನಾವು ಪೇಪರ್ ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ಲ. ಇವತ್ತ ನೀವು ಹೆತ್ತ ಮಾತೆ ಇರುತ್ತಾ ನೀವು ನನಗೆ ಹೆಚ್ಚಿನವರು ಅಂತೇಳಿ ನಿಮ್ಮ ಹೃದಯ ಅಂತರಾಳದಿಂದ ನಿಮ್ಗೆ ಹೇಳಿಕೆ ಇಷ್ಟಪಡ್ತಾ ಇದೀವಿ. ಅದಕ್ಕೆ ನನಗೂ ಪ್ರಶಸ್ತಿ ಅಷ್ಟು ಬಂದವ, ಅದ್ರ ಜೊತೆಗೆ ಗಿರ್ಜಮ್ಗೆ ಬಂದವ, ಆಮೇಲೆ ಕಲಿಸಿದವ್ರು ಗಿರ್ಜಮ್ಗೆ ಬಂತು, ನನಗೂ ಬಂತು. ಆದ್ರೆ ರುದ್ರಶ್ರೀ ಕಲ್ತವ್ರು ನಮ್ಮ ತಾಯಂದಿರು, ಅವ್ರಿಗೊಂದು ಕೊಡ್ಬೇಕಲ್ಲ, ಅವ್ರಿಗೊಂದು ಸಮಾಧಾನ ಆಗ್ಬೇಕಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಿ ರುದ್ರಶ್ರೀ ಪ್ರಶಸ್ತಿಯನ್ನ ನಿಮ್ಗೆ ಕೊಟ್ಟಿದ್ದೀವಿ. ಇದನ್ನ ಮುಂದಿನ ದಿನಮಾನದಲ್ಲಿ ನೀವು ಕೂಡ ಅದನ್ನ ಹಂಚಬೇಕು, ಇನ್ನು ಬೆಳಿಬೇಕು, ರುದ್ರ ಬೆಳಿಬೇಕು. ನನ್ನ ಆಶೆ ಏನಿತ್ತಂದ್ರೆ 1008 ಇವತ್ತ ಕಾಶಿ ಮಹಾಸನ್ನಿಧಿಯವರು ನಡೆಸಬೇಕಿದೆ. ಆ ರೇಣುಕಾದಿ ಪಂಚಾಚಾರ ಮೂಲದಲ್ಲಿ 1008 ಮಂದಿ ರುದ್ರ ಕಲಿಸಬೇಕು ಅಂತ ಒಂದು ಸಂಕಲ್ಪ ಆಗಿತ್ತು. ನಮ್ಮ ಮಠದಲ್ಲಿ ನಮ್ಮ ತಾಯಿ ಇದ್ದಿದ್ದು ಯಾವ ಮಠಕ್ಕೆ ಆಗಬಾರ್ದು, ನೀವು ನೀವೇ ಸ್ವಂತ ಗಂಡ ಮಗ ಆಗಿದ್ರ, ಅದು ಹೇಳಿದ್ದಕ್ಕೆ ನೀ ಗಂಡ ಮಗ ಆಗಿದ್ರ, ನನ್ನ ಮಗ ಆಗಿದ್ರ ಸ್ವಂತ ಮಠ ಕಟ್ಟಬೇಕು, ಯಾರು ₹1 ಕೇಳಬಾರ್ದು ಅಂತದ್ದು ನೀ ಶ್ರಮ ವಹಿಸಿ. ಆ ಶ್ರಮ ಇದರರ್ಥ ಏನು? ಆ ಶ್ರಮ ಅದು ತಾಯಿಯ ಒಂದು ಅನುಕರಣೆ. ಅವರಿಂದ ಮುಂದೆ ಒಂದು ಮಠವನ್ನು ಕಟ್ಟಿದ್ವಿ, 40 ಲಕ್ಷ ಖರ್ಚು ಮಾಡಿ ಒಂದು ಮಠ ಕಟ್ಟಿದ್ವಿ. ಒಂದು ಕಲ್ಯಾಣ ಮಂಟಪ ಇತ್ತು, ಅದು ಆಯ್ತು. ಅದ್ರ ಜೊತೆಗೆ ಮೇಲೆ 3 ಕೋಟಿ ಮಹಾಮಂತ್ರವನ್ನ, ಅದೊಂದು ಕನಿಷ್ಠ ಬಂದಿತ್ತು. ಅದು ಇವತ್ತು ಹೇಳೋದನ್ನ ಯಾರಿಗೆ ಇವ್ರಿಗೆ ಹೇಳಿಲ್ಲ, ಆ ಕನಿಷ್ಠ ಬಂದಿದ್ದೆ ಇದು ವಿಚಾರ. 3 ಕೋಟಿ ಮಹಾಮಂತ್ರವನ್ನ
ಪಂಚಾಕ್ಷರಿ ಸಪ್ತಕೋಟಿ ಮಂತ್ರೇಶು ಪಂಚಾಕ್ಷರಿ ಮಂತ್ರ ಮಹಾನ್ ಅಂತೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದ 7 ಕೋಟಿ ಮಂತ್ರ ಹೇಳ್ಬೇಕಾದ್ರೆ 1 ವರ್ಷ ಬೇಕು. ಆ 7 ಕೋಟಿ ಮಂತ್ರ ಸಮ ಯಾವ್ದಂದ್ರ ಒಂದು ಪಂಚಾಕ್ಷರಿ ಮಂತ್ರ ಹೇಳ್ಬಿಟ್ರೆ 7 ಕೋಟಿ ಮಂತ್ರ ಹೇಳಿದಂಗ ಅದಕ್ಕೆ 3 ಕೋಟಿ ಮಹಾಮಂತ್ರ ಅಲ್ಲಿ ಮೇಲೆ ಇರಬೇಕು. ಅದನ್ನ 2,56,00,000 ಆಗಿದೆ. ಇನ್ನ 44 ಲಕ್ಷ ಇನ್ನು ಹಾಕೋದಿದೆ. ಮುಂದೆ 12 ವರ್ಷ ನಮ್ಮ ಶಿವರಾತ್ರಿ ಕಾರ್ಯಕ್ರಮ ದ್ವಾದಶ ಮಹೋತ್ಸವ 12 ವರ್ಷಕ್ಕೆ ಅದನ್ನು ಮುಕ್ತಾಯ ಮಾಡ್ತೀವಿ. ಅದನ್ನ ನಡೆದ್ವಿ. ಅದ್ರ ಕೆಳಗ ನಾನು ಸಮಾಧಿ ಮಾಡಿಸಿದೀನಿ. ಫಸ್ಟಿಗೆ ಸಮಾಧಿ ಮಾಡಿಸಿನೇ ಮುಂದೆ ಮಠ ಕಟ್ಟಿನಿ. ಆ 3 ಕೋಟಿ ಮಂತ್ರ ತಳಗ ನಾನು ಇರ್ಬೇಕಂತೇಳಿ ಒಂದು ಯೋಚನೆ ಮಾಡಿ ಅದ್ರ ತಳಗ ನನ್ನ ಸಮಾಧಿ ಈಗಾಗಲೇ ತಯಾರಾಗಿದೆ. ಅದೊಂದಿತ್ತು. ಮುಂದೆ 1,008 ಮಂದಿ ತಾಯಿನ ರುದ್ರ ಕಳಿಸ್ಬೇಕು. ಆಮೇಲೆ 16 ಮಂದಿ ಸ್ವಾಮಿಗಳಿಗೆ ಪಟ್ಟಾಧಿಕಾರ ನೋಡಿ ನಾ ಆನಂದ ಪಡಬೇಕು. ಆನಂದ ಪಟ್ಟ ಮೇಲೆ 50 ವರ್ಷ ಆದ್ಮೇಲೆ ಸನ್ಯಾಸ ಆಗ್ಬೇಕು. ಅಂದ್ರೆ ಹಣ್ಣಾಗ್ತದ ಶರೀರ, ಹಣ್ಣಾಗಿ ಮನಸ್ಸು ಜ್ಞಾನ ತೃಪ್ತಿ ಆಗ್ತದೆ. ಅದಕ್ಕೆ ಕುಮಾರಸ್ವಾಮಿಗಳು 50 ವರ್ಷ ಆದ್ಮೇಲೆ ಸನ್ಯಾಸಿ ಸ್ವೀಕಾರ ನಿಜವಾದ ಸನ್ಯಾಸ ಕುಮಾರಸ್ವಾಮಿಗಳು ಹೇಳಿದ್ದನ್ನ 50 ವರ್ಷ ಆದ್ಮೇಲೆ ನಾನು ಮುಂದೆ ಪಟ್ಟಾಧಿಕಾರ ಆದೆ. ಅದರ ಜೊತೆಗೆ 4-5 ಪುಸ್ತಕಗಳನ್ನು ಬರೀಬೇಕಂತೂ ಈಗ 4 ಪುಸ್ತಕಗಳನ್ನ ಬರೆದಿನಿ. ಒಂದು ಅಂತರಾಳದ ಅರಿವು, ಒಂದು ಜ್ಞಾನಕಲ್ಪ, ಒಂದು ಸುಚಿಂತನ, 2 ಕಾರ್ಯಕ್ರಮ, 5 ಪುಸ್ತಕಗಳನ್ನೇ 3,000 ಬಿಲ್ವ ಬನ್ನಿ ಆರಿ ಇಡೀ ಕರ್ನಾಟಕ ಕೊಡ್ಬೇಕಂತಿತ್ತು. 3,000 ಬಿಲ್ವ ಬನ್ನಿ ಆರಿ ನನ್ನ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವ್ರು ಕೊಟ್ವಿ. ಇದೆಲ್ಲ ಯಾರ್ದಂತಂದ್ರ ಇದು ಭಕ್ತರ ಸಂಪತ್ತೇ ಅಂತ ಹೇಳ್ತೀನಿ. ನನ್ನದು ಅಂದಂತ ಏನಿಲ್ಲ ಇರಲಿ, ನನ್ನದು ಅಂತ ಏನೋ ಅನ್ಬಾರ್ದು. ಇದೆಲ್ಲ ಭಕ್ತರದು, ಸಮಾಜದ್ದು, ಸಮಾಜದ ಸೇವಾ. ಸ್ವಾಮಿ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಸಮಾಜದ ಸೇವಕ. ನಿಮ್ಮ ಸೇವೆ ಮಾಡೋದೇ ಸ್ವಾಮಿ ಇದರ ಅರ್ಥ. ಅದಕ್ಕಂತ ಪರಿಪೂರ್ಣತೆ ಕಾರ್ಯಕ್ರಮ ಮಾಡಿದ್ರಿ. ಅದೆಲ್ಲ ಭಗವಂತನ ಇಚ್ಛೆ ಅನ್ನೋ ಮಾತನ್ನು ಹೇಳಿ ರುದ್ರ ಪ್ರಶಸ್ತಿ ಪಡೆದಿದ್ರಿ. ನೀವೆಲ್ಲರಿಗೂ ಮತ್ತೊಮ್ಮೆ ಗಿರಿಜಮ್ಮರಿಗೂ ಮತ್ತೆ ಶಶಿಕಲಾ ಗಿರಿಜಮ್ಮ ಅವರಿಗೂ ಎಲ್ಲರಿಗೂ ಇದು ಆದ್ಮೇಲೆ ಪ್ರಶಸ್ತಿ ಸ್ವೀಕಾರ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ. ಜಗತ್ತಿಗೆ ರೈತರಿಗೆ ಒಳ್ಳೇದಾಗಲಿ, ಮಳೆ ಬೆಳೆ ಸಮೃದ್ಧಿ ಆಗಲಿ, ದ್ವೇಷವನ್ನು ಬಿಡೋಣ, ಪ್ರೀತಿಯನ್ನು ಮಾಡೋಣ. ಎಲ್ಲ ಒಳಗಿರ್ತಕ್ಕಂತ ಎಲ್ಲ ದ್ವೇಷಗಳನ್ನು ಬಿಟ್ಟು ಒಳ್ಳೆಯವರಾಗೋಣ ಅಂತ ಹೇಳಿ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಗಳಿಂದ ಆಶೀರ್ವಚನ ಪಡೆದು ನಾವೆಲ್ಲ ಇವತ್ತು ಧನ್ಯರಾದೆವು. ಗೌರಕ್ಕ ಹಾನಬಾಬಿ ಅವರಿಂದ ವಂದನಾರ್ಪಣೆ. ಇನ್ನೊಂದು ಮಾಡ್ತೇನೆ ನಾನು. ಕವಿತಾ ಒಂದು ಜೋರಾಗಿ ಚಪ್ಪಾಳೆ ಮಾಡಿಸ್ರಿ. ನಮ್ಮ ಗಿರಿಜಮ್ಮ ಅವ್ರಿಗೆ ಯಾವಾಗ ತಾಯಿ ಇರ್ತಾರೆ, ಅವ್ರ ತಾಯಿ ಮಗಳವರು. ಸ್ವಲ್ಪ ಯಾಕಂದ್ರೆ ಸಮಯ ಅಂತಂದ್ರೆ ನಾನು ಮಾತಾಡಿ ಹೋದ್ರೆ ಸಮಯಕ್ಕೆ ಬೆಲೆ ಕೊಡ್ಬೇಕಾಗ್ತದೆ. ಕವಿತಾ ಎಷ್ಟು ಸಾಧನೆ ಮಾಡಿದ ಅಂದ್ರೆ ಗಗನಂ ಗಗನಾಕಾರ ಸಾಗರೋ ಸಾಗರ. ಕಷ್ಟದಲ್ಲೇ ಜೀವನ ಬಂತು ಇನ್ನೊಂದು. ಅದ್ರ ಜೊತೆಗೆ ಸಾಧನೆ ಮಾಡಿ ಇನ್ನೇನು ಕಾಶಿ ದೇವದಳ ಆಶೀರ್ವಾದ ಆಯ್ತು, ಪಂಚಾಚಾರ್ಯ ಆಶೀರ್ವಾದ ಆಯ್ತು. ನಾನು ಹೇಳಿದೆ ರುದ್ರ ಕಲಿಮ ಅಂತ ಹೇಳಿದಾಗ ಇಲ್ಲಿ ಬಂದು ರುದ್ರ ಕಲಿತರು. ಅದನ್ನು ಮರ್ತಿಲ್ಲ ಅವರು. ಅದ್ರ ಜೊತೆಗೆ ಇವತ್ತು ಬಂದು ಅವ್ರಿಗೊಂದು ಪ್ರಶಸ್ತಿ ಕೊಡ್ಬೇಕಂತಿತ್ತು. ನಾಳೆ ಮುಂದೆ ಕೊಡ್ತೀವಿ. ಇಲ್ಲ ನಾನು ಕಲ್ತೀನಿ, ನಾನು ವಿದ್ಯಾರ್ಥಿ ಆಗಿನೇ ಇದ ಪ್ರಶಸ್ತಿ ತಗೋತೀನಿ, ಮತ್ತೆ ಆಮೇಲೆ ನೀವು ಕೊಡ್ರಿ ಅಂತ ಹೇಳಿ ಜೋರಾಗಿ ಚಪ್ಪಾಳೆ ನುಡಿಸ್ರಿ. ಅವ್ರದ್ದು ಇನ್ನ 104 ಜನ ಅವ್ರದಾರ, ಅವ್ರೊಂದು ಕಾರ್ಯಕ್ರಮ ಮಾಡೋರಿದಾರ, ಅದು ಪ್ರಶಸ್ತಿ ಇದೆ. ಅವಾಗ ಅವ್ರಿಗೆ
ಪ್ರಶಸ್ತಿ ಕೊಡ್ವಿ. ಆಮೇಲೆ ಸಿದ್ಧಾಂತ ಶಿಖಾಮಣಿ ನೀವು ಮನೆಯೊಳಗೆ ಪ್ರತಿಯೊಬ್ಬರು ಓದಬೇಕು. ವೀರಶೈವ ಧರ್ಮ ಗ್ರಂಥ, ಸಿದ್ಧಾಂತ ಶಿಖಾಮಣಿ, ಅದರ ಜೊತೆಗೆ ವಚನ ಗ್ರಂಥ. ಇದು ನಾವು ಪಾಲನೆ ಮಾಡ್ಬೇಕು ಪ್ರತಿಯೊಬ್ಬರು ಸಮಾಜದವರು. ವಚನ ಗ್ರಂಥ ಬಿಡಬಾರ್ದು. ನಮ್ಮ ಬಸವಣ್ಣ ಮುಖ್ಯ, ರೇಣುಕರು ಮುಖ್ಯ. 1-2 ಗ್ರಂಥ ನಮಗೆ ಮುಖ್ಯವಾದದ್ದು. ಒಂದು ಸಿದ್ಧಾಂತ ಶಿಖಾಮಣಿ, ಇನ್ನೊಂದು ಶರಣರ ವಚನಗಳು. ಇವು ನಾವು ಎಲ್ಲ ಓದಬೇಕು. ಹಂಗ ಸಿದ್ಧಾಂತ ಶಿಖಾಮಣಿ ಎಲ್ಲಾ ಕಡೆ ಹೇಳಿ ಪ್ರಚಾರ ಮಾಡಿದ್ದು ಯಾರಂದ್ರ ಕವಿತಾ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮಾಡಿಸಿ ಅವರಿಗೆ ಒಳ್ಳೆಯದಾಗಲಿ. ಶರಣ ಆಗ್ತದೆ. ಅಂಗಲಿಂಗದ ಸಾಮರಸ್ಯದಲ್ಲಿ ಸಮತೆಯ ತೋರಿಹನೋ, ಅಂಗಲಿಂಗದ ಸಾಮರಸ್ಯದಲ್ಲಿ ಸಮತೆಯ ತೋರಿಹನೋ, ಅಷ್ಟಾವರಣದ ಶಟಸ್ಥಲಗಳ ರೂಪವೇ ಆಗಿಹನೋ, ಅಷ್ಟಾವರಣದ ಶಟಸ್ಥಲಗಳ ರೂಪವೇ ಆಗಿಹನೋ, ಶರಣ ಜನಗಳ ಸರಳ ನುಡಿಯಲಿ ದೇವರು ತುಂಬಿಹನೋ, ಶರಣ ಜನಗಳ ಸರಳ ನುಡಿಯಲಿ ದೇವರು ತುಂಬಿಹನೋ, ಜನನ ಮರಣದ ಮಧ್ಯದ ಕೆಲಸವೇ ದೇವನೇ ಆಗಿಹನೋ, ಜನನ ಮರಣದ ಮಧ್ಯದ ಕೆಲಸವೇ ದೇವನೇ ಆಗಿಹನೋ. ದೇವನೋ ಇರುವನೋ ಇಲ್ಲವೋ ತಿಳಿಯೋ ನೀ, ದೇವನೋ ಇರುವನೋ ಇಲ್ಲವೋ ಹೇಳೋ ನೀ. ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು, ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನೋ ಇರುವನೋ ಇಲ್ಲವೋ ತಿಳಿಯೋ ನೀ, ದೇವನೋ ಇರುವನೋ ಇಲ್ಲವೋ ಹೇಳೋ ನೀ. ಮಸೀದೆ ಮಂದಿರ ಚರ್ಚುಗಳಲ್ಲಿ ಮಸೀದೆ ಮಂದಿರ ಚರ್ಚುಗಳಲ್ಲಿ ಅಲ್ಲಾಹೋ ಅಕ್ಬರ್ ಅಲ್ಲಾ, ಮಸೀದೆ ಮಂದಿರ ಚರ್ಚುಗಳಲ್ಲಿ ಒಬ್ಬನೇ ಇರುತ್ತಿಹನೋ, ಹಲವು ಮತಗಳ ಜನತೆಯ ಮನದಲ್ಲಿ ಶಾಶ್ವತ ಅಡಗಿಹನೋ, ಹಲವು ಮತಗಳ ಜನತೆಯ ಮನದಲ್ಲಿ ಶಾಶ್ವತ ಅಡಗಿಹನೋ, ಹೆಣ್ಣಿನ ಕಣ್ಣಿನ ಕಂಬನಿಯಲ್ಲಿ ದೇವನು ತುಂಬಿಹನೋ, ಹೆಣ್ಣಿನ ಕಣ್ಣಿನ ಕಂಬನಿಯಲ್ಲಿ ದೇವನು ತುಂಬಿಹನೋ, ಬಡವನ ದುಡಿಯುವ ಬಲದಲ್ಲಿ ಶಕ್ತಿಯೇ ತಾನೇ ಆಗಿಹನೋ, ಬಡವನ ದುಡಿಯುವ ಬಲದಲ್ಲಿ ಶಕ್ತಿಯೇ ತಾನೇ ಆಗಿಹನೋ. ಬೇಡವೋ ಜಗಳವೋ ಧರ್ಮದ ಹೆಸರಲಿ, ಬೇಡವೋ ಜಗಳವೋ ದೇವರ ಹೆಸರಲಿ, ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು, ದೇವನು ಎಲ್ಲಿಹ ಎಂದಿಹ ಎಂದು ಯಾರನ್ನು ಕೇಳದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು, ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನೋ ಇರುವನೋ ಇಲ್ಲವೋ ತಿಳಿಯೋ ನೀ, ದೇವನೋ ಇರುವನೋ ಇಲ್ಲವೋ ಹೇಳೋ ನೀ, ಹೇಳೋ ನೀ, ಹೇಳೋ ನೀ, ಹೇಳೋ ನೀ.
ಕರುಣಿಸು ಎಂದು ಕರವನು ಮುಗಿವೆ ಕರುಣಿಸು ಎಂದು ಕರವನು ಮುಗಿವೆ ಕಲ್ಯಾಣದ ಬಸವ ಕುರುಡಳಾದೆ ಭವದಲ್ಲಿ ಬಂದು ಕುರುಡಳಾದೆ ಭವದಲ್ಲಿ ಬಂದು ಕೀಳು ಈ ಕಸವ ಕೀಳು ಈ ಕಸವ ಕರುಣಿಸು ಎಂದು ಕರವನು ಮುಗಿವೆ ಕರುಣಿಸು ಎಂದು ಕರವನು ಮುಗಿವೆ ಭಾವದಲ್ಲಿ ಸಿಲುಕಿ ಬಂಧಿತಳಾದೆ ಬಿಡಿಸು ಬಂಧನವ ಭಾವ ಶುದ್ಧವ ಮಾಡುತ್ತ ನೀನು ಕುಡಿಸು ಅಮೃತವ ಸತ್ಯದ ನುಡಿಗಳ ನಿತ್ಯವೂ ನುಡಿಯುವ ಬುದ್ಧಿಯ ನೀಡನಗೆ ಮಿಥ್ಯದ ಬಳಿಗೆ ಸುಳಿಯದ ತೆರದೋಳು ಸಿದ್ಧಿಯ ನೀಡನಗೆ ಸಿದ್ಧಿಯ ನೀಡನಗೆ ಕರುಣಿಸು ಎಂದು ಕರವನು ಮುಗಿವೆ ಕರುಣಿಸು ಎಂದು ಕರವನು ಮುಗಿವೆ ಕಲ್ಯಾಣದ ಬಸವ ಕುರುಡಳಾದೆ ಭವದಲ್ಲಿ ಬಂದು ಕುರುಡಳಾದೆ ಭವದಲ್ಲಿ ಬಂದು ಕೀಳು ಈ ಕಸವ ಕೀಳು ಈ ಕಸವ ಜೀವನ ನೌಕೆಯ ಅಂಬಿಗನು ನೀನು ದಾಟಿಸು ದೋಣಿಯನು ಪಾವನಗೊಳಿಸು ಪಾಪವ ಅಳಿಸು ಪಾಡುವೆ ಗೀತೆಯನು ಭಕ್ತಿಯು ಇಲ್ಲದ ಬಡವಳು ಆಗಿ ಮುಕ್ತಿಯನು ನೀಡು ಯುಕ್ತಿಯಲ್ಲಿ ಬರೆದ ಈಶ್ವರ ಗೀತೆಗೆ ಶಕ್ತಿಯನು ನೀಡು ಶಕ್ತಿಯನು ನೀಡು ಕರುಣಿಸು ಎಂದು ಕರವನು ಮುಗಿವೆ ಕರುಣಿಸು ಎಂದು ಕರವನು ಮುಗಿವೆ ಕಲ್ಯಾಣದ ಬಸವ ಕುರುಡಳಾದೆ
ಯಾಜ್ಞವಲ್ಕ ಒಂದು ವಿಷಯ ಹೇಳ್ತಾನೆ, 4 ವೇದಗಳು ಬರ್ತಾವೆ. 4 ವೇದದಲ್ಲಿ ಭಾಳ ಶ್ರೇಷ್ಠವಾದಂಥ ಯಜುರ್ವೇದ. ಯಾಜ್ಞವಲ್ಕಂದಲ್ಲಿ ನಾವು ಉದಾಹರಣೆ ಕೊಡ್ಬೋದು. ಯಾಜ್ಞವಲ್ಕರು ಮದುವೆ ಆಗ್ತಾರೆ. ಇಬ್ಬರು ಧರ್ಮಪತ್ನಿಯರವರಿಗೆ, ಒಬ್ಬರು ಕಾತ್ಯಾಯಿನಿ, ಒಬ್ಬರು ಮೈತ್ರಿ. ಆ ಯಾಜ್ಞವಲ್ಕರು ಸಾಧನೆ ಮಾಡಿ ಅನೇಕ ಹಣ ಮತ್ತು ವಜ್ರ, ವೈಡೂರ್ಯ, ಬಂಗಾರ ಅವನ್ನ ಸಂಗ್ರಹ ಮಾಡ್ತಾರೆ. ಕೊನೆಗೆ ತಮ್ಮ ವಾನಪ್ರಸ್ಥ ಆಶ್ರಮ ಬಂದಾಗ ಇಬ್ಬರು ಧರ್ಮಪತ್ನಿಯರನ್ನ ಎಡಕ ಬಲಕ ಕುಂದಿಸ್ಕೊಂಡು ಕೇಳ್ತಾರೆ, ನಿಮಗೆ ನಾನು ಸಾಧನೆ ಮಾಡ್ತಕ್ಕಂಥ ಸಂಪಾದನೆಯಲ್ಲಿ ನಿಮಗೆ ಇಬ್ಬರಿಗೂ ಕೊಡಬೇಕಂತೇಳಿ ನಂದು ಒಪ್ಪಿಗೆ ಆಗಿದೆ. ನಿಮಗೇನು ಬೇಕು ಅಂತ ಕಾತ್ಯಾಯನಿ ಕೇಳಿದಾಗ ಕಾತ್ಯಾಯನಿ ಅಂತಾಳೆ, ನನಗೆ ಎಲ್ಲದೂ ಬೇಕು, ನನಗೆ ಕನಿಷ್ಠ ನೀವು ಸಂಪಾದನೆಯಲ್ಲಿ 3/4% ನನಗೆ ಬೇಕು ಅಂತೇಳಿ ಅಪೇಕ್ಷೆಯಿಂದ ಕೇಳ್ತಾಳೆ. ಆವಾಗ ಯಾಜ್ಞವಲ್ಕರಿಗೆ ಭಾಳ ಮುಜುಗರ ಅನ್ನಿಸ್ತದೆ. ಮೈತ್ರಿಗೆ ಕೇಳ್ತಾರೆ. ಆ ಮೈತ್ರಿ ಧರ್ಮಪತ್ನಿ ಹೇಳ್ತಾಳೆ, ಯಾವುದು ಶಾಶ್ವತ ಅಲ್ಲ ಜೀವನದಲ್ಲಿ, ನನಗೆ ವಜ್ರ ವೈಡೂರ್ಯ ಸಂಪತ್ತು ಬೇಕಾಗಿಲ್ಲ, ನೀವು ಹಾಕಿಕೊಟ್ಟ ಮಾರ್ಗದರ್ಶನ, ನೀವು ನನಗೆ ವೇದವನ್ನು ಹೇಳಬೇಕು, ವೇದವನ್ನು ಕಲಿಸಬೇಕು, ಅದೇ ನನಗೆ ಸಂಪತ್ತು ಅಂಥೇಳಿ ಮೈತ್ರಿ ಕೇಳ್ಕೊತಾಳೆ. ಅವಾಗ ಯಾಜ್ಞವಲ್ಕರು ಆ ಮೈತ್ರಿಗೆ ವೇದವನ್ನು ಹೇಳಿಕೊಡ್ತಾರೆ. ಅದಕ್ಕೆ ಪುಟ್ಟರಾಜ ಕವಿಗಾಯಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ, ವೇದದಲ್ಲಿ ಯಜುರ್ವೇದ, ಯಜುರ್ವೇದದಲ್ಲಿ ರುದ್ರಾಧ್ಯಾಯ, ರುದ್ರಾಧ್ಯಾಯದಲ್ಲಿ ಅಷ್ಟಮೋನುವಾಕ, ಅಷ್ಟಮೋನುವಾಕದಲ್ಲಿ ಪಂಚಾಕ್ಷರಿ ಮಂತ್ರ ಮಹಾನ್ ಅಂತ ಹೇಳ್ತಾರೆ. ಅಂಥ ಮಂತ್ರದಲ್ಲಿ ಬಹಳ ಶಕ್ತಿ ಇದೆ. ಯಾವುದಾದ್ರಲ್ಲಿ ನಿಜಗುಣ ಶಿವಗಳು ಹೇಳ್ತಾರೆ, ನಂಬಲೆ ಮನವೇ ಹಂಬಲಸಿದರು ಸಾಂಬ ನೊಲೆಯದಕ್ಕೆ. ಅದನ್ನೇ ಶರಣರು ಹೇಳಿದರು, ನಂಬಿ ಕರೆದಡೆ ಓ ಎಂಬನೇ ಶಿವನು. ಯಾವುದೇ ಒಂದು ಮಂತ್ರಶಕ್ತಿ ಆಗಲಿ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ನಂಬಿಕೆನೇ ಕಾರಣ. ಹಾಗೆ ಈ ರುದ್ರ ಮುಂದುವರಿಸಬೇಕಂತೇಳಿ ತಿಳ್ಕೊಂಡಾಗ ನಮ್ಮ ಮಾತೋಶ್ರೀ ಸಾಧಕಿ ಗಿರಿಜಾದೇವಿ ಶೆಟ್ಟರ್ ಅವ್ರು ಕೇಳ್ಕೊಂಡಾಗ ಇದನ್ನು ಮುಂದುವರಿಸಬೇಕು ಅಂತಂದಾಗ ಅವರು ತಮ್ಮ ಮಾರ್ಗದರ್ಶನದಲ್ಲಿ 14 ಮಹಿಳಾ ರುದ್ರ ಬಳಗವನ್ನು ತಯಾರು ಮಾಡಿ ಅವರಿಗೆ ರುದ್ರ ಪಾಠವನ್ನು ಕಲಿಸಿಕೊಡ್ತಾರೆ. ಅದನ್ನು ಮುಂದುವರಿಸು 14 ಬ್ಯಾಚ್ನಲ್ಲಿ ಎಲ್ಲ ಸೇರಿ ನಾವು ಉಳುವಿ ಚನ್ನಬಸವೇಶ್ವರ ರುದ್ರ ಬಳಗ ಅಂತ ಮಾಡಿದ್ದೀವಿ. ಈ ಜಗತ್ತಿಗೆ ಇದು ಯಾರಿಗಾಗಿ ಅಂತಂದ್ರೆ, ಈ ಜಗತ್ತಿನ ಎಲ್ಲ ಜನರ ಕಲ್ಯಾಣಕ್ಕಾಗಿ, ಮಾನವರ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಇದು ರುದ್ರ ಬಳಗ. ಆ ರುದ್ರ ಹೇಳೋದ್ರಿಂದ ಎಲ್ಲ ಜಗತ್ತಿಗೆ ಒಳ್ಳೆಯದಾಗಲಿ. ನಮ್ಮ ರುದ್ರಶ್ರೀ ಪ್ರಶಸ್ತಿ ಅಂತ ನಾವು ಇದನ್ನು ಮಾಡಿದ್ವಿ. ಇಬ್ಬರಿಗೆ ರುದ್ರ ಮಾತಾ ಅಂತ ಮಾಡಿದ್ವಿ. ಒಬ್ಬರಿಗೆ ಗುರುಶಾಂತಮ್ಮ ಶೆಟ್ಟರು ಹಾಗೂ ಗಿರಿಜಾ ಶೆಟ್ಟರಿಗೆ ರುದ್ರ ಮಾತಾ. ಇನ್ನುಳಿದ 280 ಮಹಿಳಾ ರುದ್ರಬಳ ತಾಯಂದರಿಗೆ ರುದ್ರಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇದನ್ನು ರುದ್ರವನ್ನು ಕೇಳಿ ಆನಂದವಾಗಿ ಎಲ್ಲರೂ ಇದನ್ನು ಕೇಳಬೇಕು. ಜಾತ್ಯತೀತವಾಗಿ ಕೂಡ ನಾವು ಇದನ್ನು ಕಲಿಸಿದ್ದೀವಿ. ಜಗತ್ತಿಗೆ ಒಳ್ಳೆಯದಾಗಲಿ, ಜಗತ್ತಿಗೆ ಮಾನವರ ಕಲ್ಯಾಣ ಆಗಲಿ, ಈ ರುದ್ರವನ್ನು ಕೇಳಿದವರಿಗೆ ಆನಂದ ಆಗಲಿ ಅಂತೇಳಿ ಹರಿಸಿ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ.
ಭಜಿಸುವಂಥ ಭಾಗ್ಯವೆನಗೆ ತೋರಯ್ಯ. ಕಾಮ ತೊರೆದು ನಿಷ್ಕಾಮನಾಗುವ, ಕಾಮ ತೊರೆದು ನಿಷ್ಕಾಮನಾಗುವ ಬುದ್ಧಿಯನಗೆ ತುಂಬಯ್ಯ. ಸತ್ಯರೂಪವ ನಿತ್ಯ ನೋಡುವ, ಸತ್ಯರೂಪವ ನಿತ್ಯ ನೋಡುವ ನೇತ್ರಗಳನ್ನು ನೀಡಯ್ಯ. ಮಿಥ್ಯವನ್ನು ಕೇಳದಂಥ, ಮಿಥ್ಯವನ್ನು ಕೇಳದಂಥ ಕರ್ಣಗಳನ್ನು ನೀಡಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಎನ್ನ ನಾಲಿಗೆ ನಿನ್ನ ಆಸನ, ಎನ್ನ ನಾಲಿಗೆ ನಿನ್ನ ಆಸನ ಆಗುವಂತೆ ಹರಸಯ್ಯ. ಇನ್ನು ಮಾಡುವ ಕಾರ್ಯಗಳಿಗೆ, ಇನ್ನು ಮಾಡುವ ಕಾರ್ಯಗಳಿಗೆ ಶುಭದ ಹಸ್ತವ ನೀಡಯ್ಯ. ಮುನ್ನ ಮಾಡಿದ ಪಾಪಗಳಿಗೆ, ಮುನ್ನ ಮಾಡಿದ ಪಾಪಗಳಿಗೆ ಕ್ಷಮೆಯ ಕೃಪೆಯ ತೋರಯ್ಯ. ಹೆಣ್ಣು ಹೊನ್ನು ಮಣ್ಣು ಮೋಹ, ಹೆಣ್ಣು ಹೊನ್ನು ಮಣ್ಣು ಮೋಹ ಅಳಿಸಿ ನಿನ್ನೆಡೆ ಕರೆಯಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಚರ್ಮ ಮನವ ಶುಚಿಯಗೊಳಿಸಿ, ಚರ್ಮ ಮನವ ಶುಚಿಯಗೊಳಿಸಿ ವಚನ ವಸ್ತ್ರವ ನೀಡಯ್ಯ. ಚಿರಕಾಲ ಚಿತ್ತದೊಳಗೆ, ಚಿರಕಾಲ ಚಿತ್ತದೊಳಗೆ ನಿನ್ನ ಚಿತ್ರವ ಮೂಡಲಯ್ಯ. ಅಕ್ಷಿಯೊಳಗೆ ಲಿಂಗಬಿಂಬ, ಅಕ್ಷಿಯೊಳಗೆ ಲಿಂಗಬಿಂಬ ಬೀಳುವಂತೆ ಮಾಡಯ್ಯ. ಈಶಧ್ವನಿಗೆ ಬಸವ ಭಾವ, ಈಶಧ್ವನಿಗೆ ಬಸವ ಭಾವ ಗೀತೆ ಜಗದಿ ಕೇಳಲಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ, ಗುಣವಯನಗೆ ಹರಿಸಯ್ಯ. ಬಸವನಿನ್ನ
ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ. ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ದೀಪ 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 ದೀಪ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಚಿದ್ರೂಪ ಚಿನ್ಮಯನ ಆನಂದದ ದೀಪ, ಚಿತ್ತದಲ್ಲಿ ಬೆಳಗುತ್ತಿರಲಿ ಶಿವನಾಮದ ದೀಪ. ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ, ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ. ಚಿಂತೆ ಕಳೆವ ಚಿಂತನದ ಆಧ್ಯಾತ್ಮದ ದೀಪ. ಬಸವೇಶನ ದೀಪ, ಗುರು ಬಸವನ ದೀಪ. ಗುರು ಬಸವ ಜಯ ಬಸವ, ಗುರು ಬಸವ ಗುರು ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ದೇಹಹನತೆಯಲ್ಲಿ ದಾನ ಧ್ಯಾನ ದೀಪ, ಭಕ್ತಿ ತೈಲದಿಂದ ನಿತ್ಯ ಬೆಳಗುತ್ತಿರಲಿ ದೀಪ. ಮುಕ್ತಿ ಬಯಕೆಯಿಂದ ಇಲ್ಲಿ ಹೊತ್ತಿಸಿರುವ ದೀಪ, ಮುಕ್ತಿ ಬಯಕೆಯಿಂದ ಇಲ್ಲಿ ಹೊತ್ತಿಸಿರುವ ದೀಪ. ಯುಕ್ತಿಯಿಂದ ಮುಂದುವರೆಸಿ ಈ ಜ್ಞಾನ ದೀಪ. ಆಧ್ಯಾತ್ಮದ ದೀಪ, ಚಿಂತನದ ದೀಪ. ಗುರು ಬಸವ ಜಯ ಬಸವ, ಶಿವ ಬಸವ ಶಿವ ಬಸವ ಶಿವ ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಭಗವಂತಗೆ ಮುಖ ತೋರಿ ಉರಿಯುತ್ತಿರುವ ದೀಪ, ಭವ ಕತ್ತಲೆ ಕಳೆದೊಗೆಯಲಿ ಇಷ್ಟಲಿಂಗ ದೀಪ. ಭೂಮಿಯಲ್ಲಿ ಮಳೆ ಬೆಳೆಯುಂ ಬೆಳಗಲಿ ಈ ದೀಪ, ಭೂಮಿಯಲ್ಲಿ ಮಳೆ ಬೆಳೆಯುಂ ಬೆಳಗಲಿ ಈ ದೀಪ. ಭೂಮಿ ಒಡೆಯ ಜಗದ ಜ್ಯೋತಿ ಬಸವೇಶನ ದೀಪ. ಗುರು ಬಸವನ ರೂಪ, ಗುರು ಬಸವನ ದೀಪ. ಗುರು ಬಸವ ಜಯ ಬಸವ, ಶಿವ ಬಸವ ಶಿವ ಬಸವ ಶಿವ ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಗುರು ಬಸವ
ವೀರಶೈವ ಬಂಧುಗಳೇ ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ವೀರಶೈವ ಲಿಂಗಾಯತ ಧರ್ಮವೆಂದೇ ಹೇಳಿ, ಧರ್ಮವೆಂದು ಹೇಳಿ, ವೀರಶೈವ ಬಂಧುಗಳೇ ಏಳಿ ಎದ್ದೇಳಿ, ಏಳಿ ಎದ್ದೇಳಿ. ವಿಶ್ವದಲ್ಲಿ ಮೇರು ಧರ್ಮ ವೀರಶೈವ ಧರ್ಮ, ವೀರಶೈವ ಧರ್ಮ, ನಾಡಿನಲ್ಲಿ ಪೂಜ್ಯ ಧರ್ಮ ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ, ಲೋಕದಲ್ಲಿ ಸತ್ಯ ಶಾಂತಿ ಸಮತೆ ತಂದ ಧರ್ಮ, ಲೋಕದಲ್ಲಿ ಸತ್ಯ ಶಾಂತಿ ಸಮತೆ ತಂದ ಧರ್ಮ, ನಾಗವನ್ನೇ ಭುವಿಗೆ ತಂದ ವೀರಶೈವ ಧರ್ಮ, ವೀರಶೈವ ಧರ್ಮ. ಶರಣಾರ್ಥಿ ಶರಣು ಶರಣಾರ್ಥಿ, ಶರಣಾರ್ಥಿ ಶರಣು ಶರಣಾರ್ಥಿ, ವೀರಶೈವ ಬಂಧುಗಳೇ ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ವೀರಶೈವ ಲಿಂಗಾಯತ ಧರ್ಮವೆಂದೇ ಹೇಳಿ, ಧರ್ಮವೆಂದು ಹೇಳಿ, ವೀರಶೈವ ಬಂಧುಗಳೇ ಏಳಿ ಎದ್ದೇಳಿ, ಏಳಿ ಎದ್ದೇಳಿ. आदिमंगलादि पंचाचार्य महाराज की, जगत ज्योति बसवेश्वर महाराज की, उड़वीचर बसवेश्वर महाराज की, रुद्र माता की. ಸ್ವಲ್ಪ ಒಂದು ನಿಮಿಷ. ಈಗ ವಿಶೇಷವಾಗಿ ಅನೇಕ ಬ್ಯಾಚ್ಗಳದಾವ. ಇದು ಕೊನೆಯದಲ್ಲ, ಮುಂದೆ ನಡೀತಾ ಇದೆ. 14ನೇ ಬ್ಯಾಚ್ ಕನಿಷ್ಠ 60 ಜನ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ನೋಡ್ತೀವಿ. ಇದನ್ನು 2 ಭಾಗ ಮಾಡ್ತಾರೆ. ಆ 14ನೇ ಬ್ಯಾಚ್ಗೆ ಶಿವ ಮತ್ತು ಶಕ್ತಿ, ನನ್ನ ಮೂಲ ಜಗ ಏನು ಮಠ ಇದೆಯಲ್ಲ, ಕನಸಿನ ದೇವರ ಹೇಳಿದ್ನಲ್ಲ, ಅದು ಶಿವ ಮತ್ತು ಶಕ್ತಿಯಿಂದ ಜಗತ್ತಿಲ್ಲ. ನಮ್ಗೆ ಶಕ್ತಿನೂ ಬೇಕು, ಶಿವನ ಬೇಕು. ಅದು ಶಿವಶಕ್ತಿ ಸ್ತುತಿ ಅಂತ ಬರ್ತದೆ. ಸಿದ್ಧಾಂತ ಶಿಲಾನ್ ಮನೆಯೊಳಗೆ ಶಿವಶಕ್ತಿ ಸ್ತುತಿ ಅಂತ ಬರ್ತದೆ. ತ್ರೈಲೋಕ್ಯ ಸಂಪದಾನೇಕ್ಯ ಸಮೂಲೇಖ ಗಂಟೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇವೆಲ್ಲ ಬರ್ತಾವೆ, ಹೇಳ್ಕೊಂಡು ಆಗಿಲ್ಲ. ಅದಕ್ಕೆ 14ನೇ ಬ್ಯಾಚು ಇಡೀ ಜಗತ್ತನ್ನ ರಕ್ಷಣೆ ಮಾಡೋದು ಶಿವಶಕ್ತಿನೇ. ಶಿವಶಕ್ತಿಯ ಜಗತ್ತು ಯಾವುದಿಲ್ಲ. ಅದಕ್ಕೆ 14ನೇ ಬ್ಯಾಚ್ಗೆ ಶಿವಶಕ್ತಿ ಅಂತ ಹೇಳಿ ನಾಮಕರಣ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಗಿಲ್ಲ ಶಿವಶಕ್ತಿ ಬಳಗ, ಶಿವಶಕ್ತಿ ರುದ್ರ ಬಳಗ, ಶಿವಶಕ್ತಿ ರುದ್ರ ಬಳಗ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ. ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ಏಳಿ ಎದ್ದೇಳಿ, ಏಳಿ ಎದ್ದೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
बसवलिङ्गाय नमः। ॐ श्री गुरुबसवलिङ्गाय नमः। ॐ श्री गुरुबसवलिङ्गाय नमः। ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಕೇಳಯ್ಯ, ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ಮನದಲ್ಲಿ ಕೋಪವ ತಾಳದೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು,
ಸಮಾಧಾನಿಯಾಗಿರಬೇಕು 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 ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಎಂತಯ್ಯ ಆನೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಕುದುರೆಯನೇರಿಕೊಂಡು ಹೋದಿರೆ ನೀವು ಕುದುರೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಕುದುರೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಸತ್ಯದ ನಿಲುವನು ಅರಿಯದೆ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ ಆನೆಯನೇರಿಕೊಂಡು ಹೋದಿರೆ ನೀವು ಕುದುರೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಆನೆಯನೇರಿಕೊಂಡು ಹೋದಿರೆ ನೀವು ಅಹಂಕಾರವೆಂಬ ಸದಾ ಮದ ಗಜವೇರಿ ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ಕೂಡಲ
ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಕುದುರೆಯನೇರಿಕೊಂಡು ಆನೆಯನೇರಿಕೊಂಡು ಹೋದಿರೆ ನೀವು. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ಕಂಡೇನವ್ವ ಕಂಡೇನವ್ವ ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ, ಕಂಡೇನವ್ವ ಕಂಡೇನವ್ವ, ಕಂಡೇನವ್ವ ಕಂಡೇನವ್ವ ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಭಿಕ್ಷಕ್ಕೆ ಬಂದುದ ಕಂಡೇನವ್ವ, ಭಿಕ್ಷಕ್ಕೆ ಬಂದುದ ಕಂಡೇನವ್ವ ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಪಿಡಿದೆನೆ, ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಪಿಡಿದೆನೆ, ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಪಿಡಿದೆನೆ, ಚೆನ್ನಮಲ್ಲಿಕಾರ್ಜುನನ 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 ಕಂಡು ಕಣ್ತೆರೆದೆನವ್ವ, ಚೆನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ್ವ ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ.
ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, 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 ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, 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 ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ. ನೋಡಿದರಲ್ಲಿ ಮನಗಳ ಸಿಗುಡಿ, ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ, ನಿಮ್ಮಾಣೆ ನಿಮ್ಮ ಪ್ರಮಥಾರಣೆ, ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ, ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ, ನಿಮ್ಮಾಣೆ ನಿಮ್ಮ ಪ್ರಮಥಾರಣೆ, ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ. ಪರವಧುವನು ಮಹಾದೇವಿ ಎಂದೇ, ಪರವಧುವನು ಪರವಧುವನು ಮಹಾದೇವಿ ಎಂದೇ, ಪರವಧುವನು
ಧರ್ಮದೇವ ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ ಎಲ್ಲಿ ನೋಡಿದರಲ್ಲಿ ಮನಗಳ ಸಿಗುಡಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷೆಯಾದೊಡೆ ಕೆರೆ ಭಾವಿಗಳುಂಟು ತೃಷೆಯಾದೊಡೆ ಕೆರೆ ಭಾವಿಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಶಯನಕ್ಕೆ ಹಾಡು ದೇಗುಲಗಳುಂಟು ಶಯನಕ್ಕೆ ಹಾಡು ದೇಗುಲಗಳುಂಟು ಚನ್ನಮಲ್ಲಿಕಾರ್ಜುನ ದೇವ ದೇವ ಚನ್ನಮಲ್ಲಿಕಾರ್ಜುನ ದೇವ ದೇವ ಆತ್ಮಸಂಗಾತಕ್ಕೆ ನೀ ನನಗುಂಟು ಆತ್ಮಸಂಗಾತಕ್ಕೆ ನೀ ನನಗುಂಟು ಹಸಿವಾದೊಡೆ ಭಿಕ್ಷಾನಗಳುಂಟು ಹಸಿವಾದೊಡೆ 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 ಭಿಕ್ಷಾ